ಪ್ರಾರಂಭ ಆಗ್ತದೆ. ಗೋಷ್ಠಿ ಪ್ರಶಸ್ತಿಗಳ ಹಾವಳಿ ಹೆಚ್ಚಾಗಿದೆ. ಕನ್ನಡದಲ್ಲಿ ಒಂದು ಕಾಲದಲ್ಲಿ ಪ್ರಶಸ್ತಿಗಳೇ ಇರಲಿಲ್ಲ. ಆ ಕಾಲಘಟ್ಟದಲ್ಲಿಯೇ ತಮಿಳುನಾಡು ಆ ಸಾಹಿತ್ಯ 25,000 ಪ್ರಶಸ್ತಿಗಳು ಘೋಷಿಸ್ತವೆ. ನಿಧಾನವಾಗಿ ಪ್ರಶಸ್ತಿಗಳು ಬೆಳೆದು ಸರ್ಕಾರ ಕೊಡುವ ಪ್ರಶಸ್ತಿಗಳಿದ್ದಾವೆ, ಬೇರೆ ಬೇರೆ ಸಂಘಟನೆಗಳು ಕೊಡುವ ಪ್ರಶಸ್ತಿಗಳಿದ್ದಾವೆ, ಟ್ರಸ್ಟ್ಗಳು ಕೊಡುವ ಪ್ರಶಸ್ತಿಗಳಿದ್ದಾವೆ, ಅನೇಕ ಪ್ರಶಸ್ತಿಗಳಿದ್ದಾವೆ. ಸರ್ಕಾರದ ಅಕಾಡೆಮಿ ಕೊಡುವ ಪುಸ್ತಕ ಬಹುಮಾನ ಪ್ರಶಸ್ತಿ ಇದೆ, ಗೌರವ ಪ್ರಶಸ್ತಿ ಇದೆ, ಪಂಪ ಪ್ರಶಸ್ತಿ ಇದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ, ನಾಡೋಜ ಪ್ರಶಸ್ತಿ ಇದೆ, ಅತಿಮಭ್ಯ ಪ್ರಶಸ್ತಿ ಇದೆ, ಆಮೇಲೆ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ, ರಾಜ್ಯೋತ್ಸವ ಪ್ರಶಸ್ತಿ ಇದೆ. ಇಷ್ಟೆಲ್ಲ ಪ್ರಶಸ್ತಿಗಳ ಜೊತೆಗೆ ಪ್ರತಿನಿತ್ಯ ರಾಜ್ಯದಲ್ಲಿ ಒಂದಿಲ್ಲ ಒಂದು ಕಡೆ ಬೇರೆ ಬೇರೆ ಸಂಘಟನೆಗಳು ಸಣ್ಣ ಪುಟ್ಟ ₹1,000 ಸಣ್ಣ ಪುಟ್ಟ ಪ್ರಶಸ್ತಿಗಳು ಇವೆ. ಇವೆಲ್ಲ ಒಂದು ನಾವು ನೋಡೋದಂದ್ರೆ ಪ್ರಶಸ್ತಿಗಳು ಲೇಖಕರ ಒಂದು ಹೆಮ್ಮೆಯನ್ನ ಹೆಚ್ಚಿಸ್ತವೆ ಅನ್ನೋದು ಪ್ರಾರಂಭ ಹಂತದಲ್ಲಿ ಒಂದು ನಂಬಿಕೆ. ಆದರೆ ಇವತ್ತು ಪ್ರಶಸ್ತಿಗಳು ಎಷ್ಟಾಗಿದ್ದಾವೆ ಅಂತಂದ್ರೆ ಸಂಘಟಕರು ಹೇಳುವಾಗ ಅದೊಂದು ಹಾವಳಿ ಆಗಿದೆ ಅಂತ ಅನಿಸ್ತಾ ಇದೆ. ಆಗಿದೆಯಾ ಅಥವಾ ಅದರ ಪರಿಹಾರ ಉಪಾಯಗಳೇನು, ಪ್ರಶಸ್ತಿಯನ್ನು ಪಡೀಲಿಕ್ಕೆ ಉಂಟಾಗ್ತಿರುವಂಥ ಲಾಭಿಯ ಒತ್ತಡಗಳೇನು, ಅಥವಾ ಲಾಭಿ ನಡೀತಾ ಇದೆಯಾ ನಿಜಕ್ಕೂ, ಅಥವಾ ಪ್ರಶಸ್ತಿಗಳು ಯೋಗ್ಯರಿಗೆ ದೊರೀತಾ ಇದ್ದಾವೆ, ಅಥವಾ ಹೊಡೆದುಕೊಂಡ ಅನ್ನುವಂಥ ಮಾತುಗಳು ಕೇಳಿ ಬರುವ ಸಂದರ್ಭದಲ್ಲಿ ಯಾವ ಸಂದರ್ಭದ ಮಾತುಗಳು, ಹೇಗೆ, ಯಾರು ಪಡ್ಕೊಳ್ತಾರೆ ಅನ್ನುವಂಥ ಚರ್ಚೆಯನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಇಂಥ ಬಹಳ ಗಂಭೀರವಾದಂಥ ಒಂದು ಚರ್ಚೆಗೆ ಇಬ್ಬರು ಬಹಳ ಮುಖ್ಯ ಲೇಖಕರು, ಕನ್ನಡದ ಮುಖ್ಯ ಲೇಖಕರು ಬಂದಿದ್ದಾರೆ. ಡಾಕ್ಟರ್ ವಿಜಯ ಮೇಡಮ್ ಅವರು, ಡಾಕ್ಟರ್ ಮನು ಬಳಿಗಾರ್ ಅವರು. ಇವರು ಸಾಹಿತ್ಯವಾಗಿ ನಾಟಕಕಾರರಾಗಿ ಸಂಘಟನೆಯನ್ನು ಮಾಡಿದಂಥವ್ರು. ಮನು ಬಳಿಗಾರ್ ಅವರು ಪ್ರಶಸ್ತಿ ಕೊಡುವ ಗೊಂದಲದ ಒಳಗಡೆ ಅಧಿಕಾರಿಯಾಗಿ ನಿರ್ವಹಿಸಿದವರು. ಒಂದು ಅರ್ಥದಲ್ಲಿ ಪ್ರಶಸ್ತಿ ಬೇಡಿಕೆದಾರರ ಒಂದು ಚಿತ್ರಹಿಂಸೆಯನ್ನು ಅನುಭವಿಸಿದ ಅವರು. ಹಾಗಾಗಿ ಅವರಿಬ್ಬರು ನಿಮ್ಮ ಎದುರಿಗೆ ನಾನು ಮುಖಾಮುಖಿ ಮಾಡ್ತಾ ಇದ್ದೀನಿ. ಅವರಿಬ್ಬರನ್ನ ಈ ಗೋಷ್ಠಿಗೆ ನಿಮ್ಮೆಲ್ಲ ಪರವಾಗಿ ಮತ್ತು ಸಂಘಟಕರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಪ್ರಶ್ನೆಗಳನ್ನ ಅಂದ್ರೆ ಈ ಗೋಷ್ಠಿಗೆ ಹೀಗಿರ್ತದಲ್ಲ, ನಾವು ಸುಮ್ಮನೆ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿರ್ತೀವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ತಿಳ್ಕೊಂಡಿದ್ದಕ್ಕಾಗ ಮೊದಲನೆಯ ಪ್ರಶ್ನೆ ನಮ್ದು ಅಂದ್ರೆ ಈ ಪ್ರಶಸ್ತಿಗಳು ಹಾವಳಿ ಅನ್ನುವಂಥ ಶಬ್ದವನ್ನು ನಾವು ಬಳಸುವಾಗ ನಿಜಕ್ಕೂ ಅದು ಹಾವಳಿ ಆಗಿದೆ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸ್ನೇಹಿತರೆ, ಪ್ರಶಸ್ತಿಗಳು ಹಾವಳಿಯ ಆಗುವವರೆಗೆ, ಹಾವಳಿಯ ಹಂತಕ್ಕೆ ಬರುವವರೆಗೆ ಆ ಪ್ರಶಸ್ತಿಗಳಿಗೆ ಗೌರವ ಇರುತ್ತೆ ಅಂತ ನಾನು ಅನ್ಕೊಂಡೆ. ಮನುಗಳವರೇ, ನೀವು ಸ್ವತಃ ಈ ಪ್ರಶಸ್ತಿಯ ಲಾಭಿದಾರರನ್ನ ಕಂಡವರು, ನೇರವಾಗಿ ಕಂಡವರು. ವಿಶೇಷವಾಗಿ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯಗಳ ಪ್ರಶಸ್ತಿ ಒಂದು ಭಾಗವಾದರೆ ರಾಜ್ಯೋತ್ಸವ ಪ್ರಶಸ್ತಿ ಅದು ನಾಡಿನ ಎಲ್ಲ ವ್ಯಕ್ತಿಗಳಿಗೆ ಕೊಡುವ. ಮತ್ತು ಈಗಾಗಲೇ ಸರ್ಕಾರ ಏನ್ ಮಾಡಿದೆ, 1 ಲಕ್ಷ ರೂಪಾಯಿ ಮತ್ತು 2 ತೊಲೆ ಬಂಗಾರವನ್ನ ಕೊಟ್ಟಿರೋದ್ರಿಂದ ಪ್ರಶಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಾಗಿದೆ. ಪಡೆದುಕೊಂಡವರ ಮೌಲ್ಯ ಮತ್ತು ಪ್ರಶಸ್ತಿಯ ಮೌಲ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಹಳ ಮುಜುಗರದ ಪ್ರಶ್ನೆ. ಆದರೂ ಕೂಡ ಪ್ರಶಸ್ತಿಗಳ ಹಾವಳಿ ಹೆಚ್ಚಾಗೈತಿ ಅನ್ನೋದನ್ನು ಮೊದಲು ನಮ್ಮ ಸರ್ಕಾರಕ್ಕೆ ಸೀಮಿತವಾಗಿ ನೋಡಿದ್ರೆ ಅದೇ ಹೆಚ್ಚಾಗಿಲ್ಲ. ಯಾಕಂದ್ರೆ ಅರ್ಹರು ಭಾಳ ಜನ ಅದಾರ ಈ ನಮ್ಮ ರಾಜ್ಯಗಳು. ಇದು ನನ್ನ ಅಭಿಪ್ರಾಯ. ಒಂದು 3,000 ಜನ ಪ್ರತಿ ವರ್ಷ ಅದರ ಸಲುವಾಗಿ ತರ್ತಾ ಇರ್ತಾರೆ. ಸಿಗೋದು 50 ಜನರಿಗೆ, 200 ಜನರಿಗೆ. ಆ ದೃಷ್ಟಿಯಿಂದ ಸ್ವಲ್ಪ ಇದು ಕಡಿಮೆ. ಒಟ್ಟಾರೆಯಾಗಿ ನೋಡಿದಾಗ ಪ್ರಶಸ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂದ್ರೆ ಅನೇಕರು ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗೆ ಅವ್ರನ್ನ ನೀವು ಹೇಳಿದ ಹಾಗೆ ಒಂದು ಟ್ರಸ್ಟ್ ಮಾಡ್ಕೊಂತಾರ, ಒಂದು ಸಂಸ್ಥೆ ಮಾಡ್ಕೊಂತಾರ, ಒಂದು ಏನೋ ಆಂದೋಲನ ಅಂತಾರ, ಒಂದು ಮತ್ತೊಂದೇನೋ ಅದಕ್ಕೆ ಸಂಘಟನೆ ಅಂತ ಹೆಸರು ಕೊಡ್ತಾರ. ಕೊಟ್ಟು ಪ್ರಶಸ್ತಿಗಳ ಹಾವಳಿ ಜಾಸ್ತಿ ಆಗಿರ್ಬೋದು. ಇಲ್ಲಿರೋದು ಪ್ರಶಸ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕೆ ನಾನು ಹೋಗ್ತೀನಿ. ಯಾಕಂದ್ರೆ ಬಹಳಷ್ಟು ಪ್ರಶಸ್ತಿಗಳಾಗ್ಯಾವ, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತೀನಿ ನಾನು. ಆದ್ರೆ ಯಾಕೆ ಅನ್ನೋದು ಈ ಕಾರಣಕ್ಕೆ ಇರ್ಬೋದು. ಅರ್ಹರು ಬಹಳ ಜನ ಇದ್ರು, ಸರ್ಕಾರದಿಂದ ಕೊಡೋದು ಕಡಿಮೆ ಆಯ್ತು, ಅದಕ್ಕೊಂದು ನಮ್ಮದು ಅದಕ್ಕಿಂತನೇ ಶ್ರೇಷ್ಠ ಅಥವಾ ಅದಕ್ಕೆ ತತ್ ಸಮಾನವಾಗಿ ಅದು ಸರಿ ಸಮಾನ ಅದು ಅಂತ ಹೇಳಿ ಭಾವನೆಗಳನ್ನ ಜನರು ಮಾಡಿಕೊಂಡು ಅವರೇ ಸಂಘಟಿಸಿ ಅನೇಕ ಪ್ರಶಸ್ತಿಗಳನ್ನು ಕೊಡುವಂಥ ಪರಿಕ್ರಮ ಇದ್ದಿರಬಹುದು ಅಂತ ನಾ ಹೇಳ್ತೀನಿ. ಇನ್ನು 1 ಲಕ್ಷ ರೂಪಾಯಿ 2 ತೊಲೆ ಬಂಗಾರ, ಅವಾಗ ಹಿಂದಿನ ಮೊತ್ತವನ್ನು ನೋಡಿದ್ರೆ ಬರೀ 10,000 ರೂಪಾಯಿ ಇತ್ತು, 5,000 ರೂಪಾಯಿ ಇತ್ತು. ಅದಕ್ಕಿಂತ ಮೊದಲು ಏನೂ ಇರಲಿಲ್ಲ. ಹಿಂಗೆಲ್ಲ ನೋಡ್ಕೊಂಡು ಬಂದಾಗ ಏನೋ ಒಂದು ಕಲಾವಿದರಿಗೆ, ಸಾಹಿತಿಗಳಿಗೆ, ಕ್ರೀಡಾಪಟುಗಳಿಗೆ, ಸಮಾಜ ಸೇವಕರಿಗೆ ಇದೊಂದು ಅನುಕೂಲ ಆಗ್ತದೆ. ಪ್ರಶಸ್ತಿ ಬರೋದಂದ್ರೆ ಏನೋ ಒಂದು ಅನುಕೂಲನೂ ಆಗಬೇಕು.
ಅನೇಕ ಜನ ದೊಡ್ಡ ದೊಡ್ಡ ಸಾಹಿತಿಗಳು ಕಲಾವಿದರು ಅಲ್ಲಿ ಏನು ದುಡ್ಡು ಇಲ್ಲ ಅಂತಂದ್ರೆ ಯಾರು ಬರ್ತಾರೆ ಬೇಕಾದ್ರೆ ನೀವು ಮಾಡಿ ನೋಡ್ರಿ ಪ್ರಯೋಗನ, ಯಾರು ಬರೋದಲ್ಲ. ಆದ್ರೆ ಕೆಲವೊಬ್ರು ಬರ್ಬೋದು, ಅದು ಬೇರೆ ವಿಷಯ, ಕೆಲವೊಬ್ರು ಬರ್ಬೋದು. ಸರ್ಕಾರದ ಹೆಚ್ಚಿಗೆ ಮಾಡಿದ ನಾನು ಇದ್ದಿದ್ದರಿಂದ ನೇರವಾಗಿ ಉತ್ತರಕ್ಕೆ ನಾನೇ ಹೊಣೆ ಆಗಿದ್ದರಿಂದ ಹೇಳ್ತೀನಿ ನಾನು, ನಮ್ಮ ಸಾಹಿತಿಗಳಿಗೆ ಕಲಾವಿದರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಮಾಡೀನಿ. ಈ ಮಾಡಿದ ಮೇಲೆ ನಾನು ಎಲ್ಲ ದಿಗ್ಗಜ ಸಾಹಿತಿಗಳನ್ನ ಕಲಾವಿದರನ್ನ ಕೇಳಿದೆ, ಬಹಳ ಯೋಗ್ಯ ಮಾಡಿರಿ ಅಂತ ಹೇಳಿದರು. ಇಷ್ಟು ಮಾತ್ರ ನಾನು ಹೇಳ್ಬೋದು. ಇಷ್ಟಾಗಿಯೂ ಲೇಖಕರಲ್ಲಿ ಅನೇಕ ಲೇಖಕರಲ್ಲಿ ಅಸಮಾಧಾನ ಇದೆ. ಹೌದು. ನಮ್ಗೆ ಸಿಗಬೇಕಾಗಿತ್ತು, ನಮ್ಗೆ ಸಿಗಲಿಲ್ಲ ಅನ್ನೋದ್ರ ಬಗ್ಗೆ. ಹೌದು, ಯಾಕೆ ಅರ್ಹರ ಬಹಳ ಜನ ಅದರ ಪ್ರಶಸ್ತಿಗಳು ಕಡಿಮೆ ಇದಾವೆ. ಯಾಕೆ ಆ ಮಾತಿಗೆ ನಾನು ಬದ್ಧನಾಗಿನಿ. ಇನ್ನೂ ಅನೇಕ ಜನ ಅರ್ಹರು ಇಲ್ಲಿ ಕುಂತಿದ್ರಲ್ಲಿ ಬೇಕಾದಷ್ಟು ಜನ ಅರ್ಹರು ಉಳಿದು ಹೋಗ್ಯಾರ. ಅದಕ್ಕೆ ನಾನು ಏನು ಒಂದು ಮಿತಿ ಇರೋದ್ರಿಂದ, ಸಂಖ್ಯೆ ಮಿತಿ ಇರೋದ್ರಿಂದ ಉಳಿದು ಹೋಗ್ಯಾರ ಅಂತೇಳಿ ಬೇಕಾದ್ರೆ ಅವ್ರಿಗೆ ಒಂದು ಕ್ಷಮಾ ಕೇಳಿದ್ರೆ ಈ ವೇದಿಕೆ ಮೂಲಕ ಅಂದು ಉಳಿದು ಹೋದ್ರೆ ಒಂದು ಕ್ಷಮಾನ ಕೇಳ್ತೀನಿ ನಾನು. ಅದಕ್ಕೊಂದು ಉದಾಹರಣೆ ಅಪವಾದ, ಈ ವಿಜಯಮ್ಮನವರು 2008 ನನ್ನ ಮೊದಲೇ ವರ್ಷ ಅದು. ನಾನು ಅವ್ರಿಗೆ ಹೇಳ್ಬೇಡಂಗಿದ್ರೆ ಅದು ಹೇಳ್ಬಿಡ್ತೀನಿ ಅಂತ ಅವ್ರು ಪರ್ಮಿಷನ್ ತೊಗೊಂಡಿನಿ. ಬೇಡ ಅಂತ ಯಾರ ಬೆಂಗಳೂರ ಭಾಳ ಕಡೆ ಹೇಳೀನಿ. ಅವ್ರದ್ದು ನಾನು ಲಿಸ್ಟ್ನೊಳಗೆ ಅಪ್ರೂವ್ ಮಾಡಿಕೊಂಡು ನಮ್ಮ ಆಫೀಸ್ನಾಗೆಲ್ಲರೂ ಹೇಳಿದ್ರು ಬೇಡ ಸರ್ ತೊಗೊಳ್ಳೋದಿಲ್ಲ ಅವರು ಅಂತ. ಅದು ನಾ ಹೇಳಿದ್ರು, ನಾನು ಭಾಳ ಹಳೆ ಪರಿಚಯ, ವಿಜಯಮ್ಮ ನಾ ಹೇಳಿದ್ರೆ ಕೇಳ್ತಾಳೆ ನೋಡೋಣ ಅಂತ ಹೇಳಿ ಒತ್ತಾಯ ಮಾಡಿ ಎಲ್ಲ ಆಗೈತಿ, ಈ ವರ್ಷ ಬರ್ಬೇಕು, ಒಲ್ಲೆ ಅನ್ನಂಗಿಲ್ಲ ನಾ ಅದೀನಿ. ಅಲ್ಲ ಮುನು, ನೀವು ಕೊಟ್ಟರೆ ಅಡ್ಡಿ ಇಲ್ಲ, ಆದ್ರೆ ಸರ್ಕಾರದ ಐತಲ್ಲ, ನಮ್ಮನ್ನೇನೋ ಇದು ಐತಿ ನೀತಿ. ನಾನು ಬೇಡ ಅಂತ ಮೊದಲಿಂದ ನಾನು ದೂರ ನಿಂತೀನಿ, ನನ್ನ ಇದ್ರ ಹೇಳ್ಕೋಬೇಡ್ರಿ ಅಂತ ಹೇಳಿದ್ರು. ಮತ್ತಿನ್ನು ನಾನು ಅದನ್ನು ಅಲ್ಲೇ ನನ್ನ ಲೆವೆಲ್ನಾಗ ಅದು ಅಪ್ರೂವ್ ಆಗಿದ್ದು ನಾನೇ ಮತ್ತೆ ತೆಗೆದು ಅಲ್ಲಿ ಹೇಳಿಕೊಂಡು ಸಂಖ್ಯೆ ಕಡಿಮೆ ಮಾಡಿ ಮತ್ತೆ ಬೇರೆದರಿಗೆ ಅನೇಕ ಅದಾವ ಅಂತ ಹೇಳಿದ್ನಲ್ಲ ಹೇಳಿದೆ. ಹಿಂಗೆ ಒಲ್ಲೆ ಅನ್ನೋರು ಒಬ್ಬರು ಇರ್ತಾರೆ, ಅದೇನು ಇದು ಅಂತಾನೂ ಅಲ್ಲ. ಅವ್ರ ಎದುರಿಗೆ ಹೇಳ್ಬೇಕಂತ ಮತ್ತೊಂದು ನನಗೆ ಅನಿಸುತ್ತೆ. ಅಲ್ಲ, ಒಂದು ಪ್ರಶಸ್ತಿ ಸರ್ಕಾರ ಕೊಡ್ತಾ ಇರುವಾಗ ಅದನ್ನು ನಿರಾಕರಿಸುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆಯೇ? ಅವ್ರ ಮನಸ್ಸು ನೋವು ಆಗ್ಬಾರ್ದು. ಹಿರಿಯರು ವಿಜಯ ಅವರನ್ನ ನಾನು ನೇರವಾಗಿ ಅವರು ಸರ್ಕಾರ ಪ್ರಶಸ್ತಿ ಕೊಡ್ತಾ ಇದ್ದಾಗ ಅದನ್ನು ನಿರಾಕರಿಸುವಷ್ಟು ಅದು ವಾತಾವರಣ ಕಲ್ಮಶ ಆಗಿದೆಯೋ ಹಾಗೆ? ಇಲ್ಲ, ವಾತಾವರಣ ಕಲ್ಮಶ ಆಗಿದೆ ಅಂತ ಹೇಳಿ ನಾನು ನಿರಾಕರಿಸ್ತಿಲ್ಲ. ನಾನು ಯಾವಾಗಲೂ ವ್ಯವಸ್ಥೆಯನ್ನು ಪ್ರತಿಭಟಿಸುವ ನೆಲೆಯಲ್ಲಿ ನಿಲ್ಲೋಳಾದ್ರಿಂದ ಸರ್ಕಾರವನ್ನು ನಾನು ಒಂದು ವ್ಯವಸ್ಥೆಯಾಗಿ ಪರಿಭಾವಿಸಿ ಆ ಪ್ರಶಸ್ತಿಯನ್ನು ತಗೊಂಡ್ರೆ ನಾನು ನಾಳೆ ಸರ್ಕಾರನ ವಿರೋಧಿಸುವಾಗ ನನಗೆಲ್ಲೋ ಅಡ್ಡಿ ಆಗುತ್ತೇನೋ ಅನ್ನೋ ಆತಂಕ ಇರೋದ್ರಿಂದ ಕೂಡ ನಾನು ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೆ ಪ್ರತಿಭಾ ಈ ವೇದಿಕೆ ಮೇಲೆ ಹತ್ತುವಾಗಿ ಹೇಳಿ ಕಳಿಸಿದ್ದಾಳೆ, ನನಗಿನ್ನೂ ಪ್ರಶಸ್ತಿ ಕೊಟ್ಟಿಲ್ಲ, ಚಿಕ್ಕವ್ರಿಗೆಲ್ಲ ಪ್ರಶಸ್ತಿ ಕೊಡ್ತಾರೆ, ನನಗೆ ದುಡ್ಡಿನ ಅಗತ್ಯ ಇದೆ, ಕೊಡಿಸಿ ಅಂತ ಕೇಳ್ತಿದ್ದಾಳೆ. ಈ ವೇದಿಕೆಯಿಂದ ಹೇಳ್ತಿದ್ದೀನಿ, ಮುಂದಿನ ಸಲ ಪ್ರಶಸ್ತಿ ಪ್ರತಿಭೆಗೆ ಸಿಗಲಿ. ಈಗೆಲ್ಲ ಹಂಗಿಲ್ಲ, ಬಹುಶಃ ಅವಾಗ ನಾವು ಪ್ರತಿಭೆ ಸಿಗ್ತೈತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಎಲ್ಲಾನು ಗೊತ್ತಿದ್ದರೆ ಸರ್ವಜ್ಞರೇ ಇರೋದಿಲ್ಲ. ಅಲ್ಲೇನು ನಾವು ಕಮಿಷನರ್ ಇದ್ದಾಗ ಏನು ಎಲ್ಲ ಗೊತ್ತಿರಂಗಿಲ್ಲ. ಅವ್ರು ಬಂದಿರ್ಬೇಕು ಅಂತ ತಿಳ್ಕೊಂಡು ಹಂಗಾಗಿರ್ಬೇಕು. ನೋಡೋಣ, ಮುಂದೆ ಪ್ರಯತ್ನ ಮಾಡೋಣ. ಅಲ್ಲ, ಮನು ಬೆಳಗಾರ್ ಸರ್ ಒಂದು ಮಾತನ್ನ ಹೇಳಿದ್ರು, ಇನ್ನೂ ರಾಜ್ಯದಲ್ಲಿ ನನ್ನ ಎದುರಿಗೇನೆ ಯೋಗ್ಯ ಲೇಖಕರಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ಹಾಗಾದ್ರೆ ಅವ್ರು ಸಿಗುವ ಬರಬೇಕಾದ ಅಧಿಕಾರಿಗಳಿಗೆ ಅಥವಾ ಅವ್ರು ಇಲ್ಲಿ ಯಾರ ಮುಖಾಂತರವಾಗಿ ಬರಬೇಕಾ ಅಥವಾ ಅವರನ್ನು ಹುಡುಕಿಕೊಂಡು ಪ್ರಶಸ್ತಿಗಳು, ಸರ್ಕಾರ ಪ್ರಶಸ್ತಿಗಳು ಒಂದು ವ್ಯವಸ್ಥೆ ಏನಾದರೂ ಇದೆಯಾ? ಈಗ ವಿಜಯನವರು ಹುಡ್ಕೊಂಡು ಹೋದ್ರೆ ಸರಿ, ಹಾಗೆ ಇನ್ನೂ ಉಳಿದಾರಲ್ಲ ಅವ್ರಿಗೆ ಸಂಕೋಚದ ಪ್ರವೃತ್ತಿ ಲೇಖಕರಿದ್ದಾನೆ ತಿಳ್ಕೊಳ್ಳೋಣ, ಅವ್ರಿಗೆ ಸಿಗೋದು ಹೇಗೆ? ನನಗನ್ಸೋದು ಇದಾಗೆ ಒಂದು ಸರ್ಕಾರ ಒಂದು ಪ್ರತಿಷ್ಠಿತ ವ್ಯವಸ್ಥೆಯ ಸಂಕೇತ ಆಗಿರೋದ್ರಿಂದ ನಾನು ತಗೊಂಡಿಲ್ಲ ಅಂತಂದ್ರೆ ಅದು ಬಹಳ ಚಪ್ಪಾಳಿಗೆ ಮುಖ್ಯವಾದಂಥ ಒಂದು ಮಾತು. ನೀವೆಲ್ಲ ಹೊಡೆದಿರಿ. ಅದೇ ಒಂದು ಕಾರಣಕ್ಕೆ ಒಂದು ದೊಡ್ಡ ಮತ್ತು ಖಾಸಗಿ ಪ್ರಶಸ್ತಿಯನ್ನು ಅವ್ರಿಗೆ ನಾವು ಕೊಡ್ಬೋದು. ಆಮೇಲೆ ಇನ್ನೂ ಬೇಕಾಗ್ತದಾರ ಸಿಕ್ಕಿಲ್ಲ ಅಂತಂದು ನನಗನ್ಸೋದು ನರೇಂದ್ರ ಸರ್ಕಾರಗಳು ಬದಲಾಗಿಬಿಟ್ರೆ ಅನುಕೂಲ ಆಗುತ್ತೆ. ಅರ್ಹರಿಗೆ ಸಿಗೋ ಮಾರ್ಗ ಯಾವುದು? ನೀವು ಹೇಳಿ. ಅರ್ಹರಿಗೆ ಸಿಗುವ ಮಾರ್ಗ ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತಿದೆ. ನಾವು ಈ ಪ್ರಶಸ್ತಿ 5 ವರ್ಷದ ಅವಧಿಯಲ್ಲಿ 4 ಸರಿ ಪ್ರಶಸ್ತಿ ಕೊಟ್ಟಿದ್ದೆ. ಅರ್ಹರು ಯಾರು ನಮ್ಮನ್ನು ಕೇಳಿಲ್ಲ. ನಾನು ಏನು ಆಯ್ಕೆ ಮಾಡಿದ್ದೆ, ಪ್ರತಿಶತ 90% ಜನ ನಮ್ಮನ್ನು ಕೇಳಿರಲ್ಲ, ಬಯೋಡಾಟನ್ನು ಕೊಟ್ಟಿರಲ್ಲ. ಬಹಳಷ್ಟು ಜನ ನಾವೇ ಇಲ್ಲಿ ನನಗೆ ಕಲಿಸಿದ ಈಗ ಎದುರಿಗೆ ಕುಂತರ ಕಾಣ್ತಾರೆ ನನಗೆ. ಇಲ್ಲಿ ನೋಡ್ರಿ ಪಟೇಲ್ ಶೆಟ್ಟಿ ಸರ್ ಅವರೇನು ನಮ್ಗೆ ಕೇಳಿದ್ದಿಲ್ಲ. ನಾವು ಅವರಿಗೆ ವೀಣಾ ಮೇಡಮ್ ಅವರು ನಮ್ಗೆ ಕಲಿಸಿದ ಗುರುಗಳವರು ಅಷ್ಟು ವಯಸ್ಸಾಗಿ ಎಲ್ಲ ಅವರು ಕೂಡ ಕೇಂದ್ರ ಸಾಹಿತ್ಯ ಇದು ಅಕಾಡೆಮಿ ಪ್ರಶಸ್ತಿ ಬಂದು ಕೂಡ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂದಿರಲಿಲ್ಲ. ಹಿಂಗೆ ಕೆಲವೊಬ್ಬರು ನನಗೆ ಗೊತ್ತಿದ್ದರು. ಯಾಕೆ ನಮಗೂ ಒಂದು ಮಿತಿ ಇದೆ ಮೊದಲು ಹೇಳ್ಬಿಟ್ಟಿನಿ ನಾನು.
ನಮ್ಗೆ ಗೊತ್ತಿದ್ದು ಸಂಪರ್ಕ ಇದ್ದು ಅವರು ಫೋನ್ ನಂಬರ್ ನಮ್ಮ ಕಡೆ ಇದ್ದು, ಯಾಕಂದ್ರೆ ಕೆಲಸ ಒತ್ತಡ ಹಂಗಿರ್ತೈತಿ. ಬಹಳಷ್ಟು ಜನ ಈ ಸಲ 48 ಜನರಿಗೆ ಕೊಟ್ಟಿವಿ. ಅದ್ರಾಗ 34 ಜನ ಅವ್ರದ್ದು ಜೀವನ ಚರಿತ್ರೆ ಅಥವಾ ಬಯೋಡಾಟಾ ಕಳಿಸಿರ್ಲಿಲ್ಲ ನಮ್ಗೆ. ಆಮೇಲೆ ನಾವು ತಗೊಂಡ್ವಿ. ಒತ್ತಡ ಅಂತ ಇದ್ದೇ ಇರ್ತೈತಿ, ಜನ ಕೇಳೋದು ಸಹಜ, ಒಪ್ಪಿಕೊಳ್ಬೇಕು. ಹೌದು ಸರ್, ಹಾಕ್ಲೇಬೇಕು, ಅದಿಲ್ಲದ್ರೆ ಕೊಡೋದಿಲ್ಲ ಅನ್ನೋ ತರ ಬೆಳೆದು ಬಿಟ್ಟದು. ಅದು ಆ ತರದ ಕಲ್ಪನೆ ಏನೂ ಇಲ್ಲ ಸರ್ಕಾರ. ಹೌದು ಸರ್, ಇಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಆದ್ರೂ ಜನರು ಅದನ್ನ ಬಿಡ್ತಾನೆ ಇಲ್ಲ. ಅದೇ ಬರ್ತಾ ಇಲ್ಲ ಸರ್. ಬಟ್ ನಾ ಏನು, ನಾ ಈ ಹೋಸಲ 48 ಜನರಾಗ 34 ಜನ ಅರ್ಜಿ ಹಾಕಿರಲಿಲ್ಲ ಅಂತೇಳಿ ಮಾನ್ಯ ಗೋವಿಂದ ಕಾರಜೋಳ ಅವರ ಮುಖಾಂತರ ನಾವು ಬೆಳೆಸಿದ್ವಿ ಪತ್ರಿಕಾಗೋಷ್ಠಿ ಒಳಗೆ. ಪೇಪರ್ನಾಗೆಲ್ಲ ಬಂದಿತ್ತು ಅದು. ಅಲ್ಲಿ ಓಯಿಲ್ ಏನದಾರ ಎಲ್ಲ ಭಾಳ ಜನ, ಕೆಲವೊಬ್ಬರಿಗೆ ನನಗೆ ಕಾಣ್ತಾ ಇಲ್ಲ, ಯಾರು ಅರ್ಜಿ ಹಾಕಿರಲಿಲ್ಲ ನಮ್ಮ ಇದು ಯಾರು ಅಂದ್ರೆ ಅರ್ಜಿ ಹಾಕೋದನ್ನ ನಿಷೇಧ ಮಾಡಿ ಅರ್ಜಿ ಹಾಕಿದವ್ರನ್ನ ಪರಿಗಣನೆ ಮಾಡುವುದಿಲ್ಲ. ಈಗ ಅರ್ಜಿ ಬಗ್ಗೆ ಮುಕ್ತ ಆಯ್ಕೆ ಬೇಕಂದ್ರೆ ನೋಡ್ರಿ, ನಮ್ಗೆ ಗೊತ್ತಿರೋದಲ್ಲ, ಸರ್ಕಾರದ ಕಣ್ಣು ತೆಗೆಸೋದು ಅರ್ಜಿ ಹಾಕೋದ್ರ ಮೂಲಕ ಕಣ್ಣು ತೆಗೆಸಿದ್ರೆ ಅಡ್ಡಿ ಇಲ್ಲ. ಅದು ಇರಲಿ ಸರ್, ಅದು ಸಾರ್ವಜನಿಕ ಸಂಸ್ಥೆಗಳಿಲ್ಲ. ಎಲ್ಲ ನಿಮ್ಮಂಗ 70 ತನಕ ವ್ಯವಸ್ಥೆ ಯಾರು ತಡಿತಾರೆ ಇರ್ಲಿ ಸರ್, ಇರ್ಲಿ. ಅದು ಅರ್ಜಿ ಹಾಕಿ ಯಾರು ಹಾಕಿದ್ರೆ ಅದೇನು ಇರ್ಲಿ, ಆದ್ರೆ ಅರ್ಜಿ ಹಾಕಿ ಹೇಳೋದು ಬೇಡ ಅಂತ. ಅವ್ರ ಪರವಾಗಿ ಯಾರಾದ್ರೂ ಮಾಡಿ ಅಥವಾ ಬೇರೆ ಸಂಸ್ಥೆ ಇಲ್ಲ ಸರ್, ಬೇಡ. ಅದು ಸರ್, ಸಂಸ್ಥೆ ಇಲ್ಲದವ ಏನ್ ಮಾಡ್ಬೇಕು, ಅವಾಗ ಲಾಬಿ ಇಲ್ಲದವ ಏನ್ ಮಾಡ್ಬೇಕು, ಅವ್ರ ಜನ ಇಲ್ಲದವ ಏನ್ ಮಾಡ್ಬೇಕು. ಕಲಾವಿದ ಯಾರೋ ನಾವು ಅಲ್ಲಿ ಜೋಗಿ ಕೊಟ್ಟಿವಿ, ಒಬ್ಬ ಸುಡುಗಾಡ ಸಿದ್ದು ಕೊಟ್ಟಿವಿ, ಅವರೆಲ್ಲ ಅರ್ಜಿ ಹಾಕಕ್ಕೆ ಅವ್ರು ಸಹಿ ಮಾಡಕ್ಕೆ ಬರೋದಲ್ಲ. ಇದು ಬರೀ ಸಾಹಿತಿಗಳದ್ದು ಒಂದೇ ಅಲ್ಲಲ್ಲ ಸರ್. ಪ್ರಶಸ್ತಿ ಅಂದ್ರೆ ಇಲ್ಲಿ ಎಲ್ಲರ ಪ್ರಶಸ್ತಿ ಹಿಡ್ಕೊಂಡೇ ಇದೆ. ಕಲಾವಿದರದೈತಿ, ಇಲ್ಲಿ ಅಧಿಕಾರ ಹುದ್ದೆಗಳು ರೆಡ್ಡಿ ಸರ್, ಕಲಬುರ್ಗಿ ಸರ್, ಚಂಪಾ ಸರ್, ಇಲ್ಲೆಲ್ಲ ಮುಂದೂರದ ಕುಂತಾಗ ಇಷ್ಟು ಜನ ಅಧಿಕಾರ ಸ್ಥಾನಗಳನ್ನು ಕೂಡ ಅನುಭವಿಸಿದ್ದಾರೆ. ಅದರ ಅವ್ರಿಗೆ ಗೊತ್ತಿದೆ ಈ ಒತ್ತಡ. ಆ ಪ್ರಶಸ್ತಿ ಬಗ್ಗೆ ಸ್ಥಾನಮಾನನೂ ಒಂದು ಹಾಕ್ಬೋದು, ವಿದ್ಯೆ ಸ್ಥಾನಮಾನ ಅಂತೇಳಿ ಅದನ್ನು ಹಾಕ್ಬೋದು. ಇಲ್ಲಿ ಅದ್ರ ಅವಳಿಗೆ ಹೆಚ್ಚಾಗಿದೆ ಅಂತ. ಯಾಕಂದ್ರೆ ಹೌದು, ಈಗ ಬಹಳಷ್ಟು ನಾವು ಇನ್ನು ಹುದ್ದೆಗಳನ್ನ ಕ್ರಿಯೇಟ್ ಮಾಡಿದ್ದೀವಿ ಈಗ. ಅದು ಅಂದ್ರೆ ಅವಶ್ಯಕತೆ ಇತ್ತು ಅಂತ ನನ್ನ ಪ್ರಕಾರ. ಅವಶ್ಯಕತೆ ಇದೆ ಸರ್ಕಾರದ ಹಂತದಲ್ಲಿ. ಇನ್ನು ಖಾಸಗಿಯವ್ರದ್ದು ನೀವು ಉತ್ತರ ಕೊಡಬೇಕು ಅದ್ರ ಬಗ್ಗೆ. CM ಅವರು ಅಲ್ಲಿ ನಾನು ಇದರ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಪ್ರಾರಂಭದಲ್ಲೂ ಹೇಳಿದ್ರು ಮತ್ತು ಈ ನಮ್ಗೆ ಕೊಟ್ಟಿರೋ ನೋಟಲ್ಲೂ ಇದೆ. ಈ ಪ್ರಶಸ್ತಿ ಅನ್ನೋದಕ್ಕೆ ಸ್ವಲ್ಪ ಇತಿಹಾಸ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಅದಕ್ಕೆ ಸಾಕ್ಷಿ, ಅದರಿಂದ ಒಂಚೂರು ವಿವರ ಕೊಡೋಕೆ ಇಷ್ಟಪಡ್ತೀನಿ. ಈ ತರಹದ ಸರ್ಕಾರದ ಪ್ರಶಸ್ತಿ ಅನ್ನೋದು ಪ್ರಾರಂಭ ಆಗಿದ್ದು ಕನ್ನಡ ಚಲನಚಿತ್ರ ರಂಗದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಹೆಸರಲ್ಲಿ ಪ್ರಾರಂಭವಾದ ಪ್ರಶಸ್ತಿ ಮೊದಲನೇದು. ಆ ಪ್ರಶಸ್ತಿ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ಬಂದಾಗ ನಾವು ಪತ್ರಕರ್ತರೆಲ್ಲ ಮೈಸೂರಿನಲ್ಲಿ ಅವರಿಗೆ ಒಂದು ಆನರ್ ಮಾಡಿದ್ವಿ. ಆ ಟೈಮ್ನಲ್ಲಿ ಹಾಮನಾಯಕರು, ಅವಾಗ MP ಪ್ರಕಾಶ್ ಅವರು ವಾರ್ತಾ ಮಂತ್ರಿಗಳಾಗಿದ್ರು. ಹಾಮನಾಯಕ್ ಅವರು, ನೀವು ಸಿನಿಮಾಗೆಲ್ಲ ಕೊಡ್ತೀರಿ, ಯಾಕೆ ಸಾಹಿತ್ಯಕ್ಕೊಂದು ಪ್ರಶಸ್ತಿ ಇಡಬಾರ್ದು ಅಂತ ಹೇಳಿದ್ರು. ಅವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಂಥ ರಾಜ್ಕುಮಾರ್ ಅವರು ಪಂಪರನ್ನರಂತಹ ಮಹಾಕವಿಗಳ ಹೆಸರಲ್ಲಿ ಪ್ರಶಸ್ತಿ ಇಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಹೀಗಾದ್ಮೇಲೆ ಪಂಪ ಪ್ರಶಸ್ತಿ ಪ್ರಾರಂಭ ಆಯಿತು, ನಿಮಗೆಲ್ಲ ಗೊತ್ತಿದ್ದ ಹಾಗೆ. ಆಮೇಲಿನ ಪ್ರಶಸ್ತಿಗಳ ಮೊಯ್ಲಿ ಅವರು ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ಒಂದೊಂದು ಪ್ರಶಸ್ತಿ ಅಂತ ಹೋದ್ರು. ಆಮೇಲೆ ಎರಡನೇದು ಬಹಳ ಮುಖ್ಯವಾಗಿ ಬಂದ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ. ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೂಡ ಗುಬ್ಬಿ ವೀರಣ್ಣ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನ ಸಿನಿಮಾ ರಂಗಕ್ಕೂ ಮತ್ತು ನಾಟಕ ರಂಗಕ್ಕೂ ಎರಡಕ್ಕೂ ಕೊಟ್ಟಿದ್ರು. ಆದ್ರೆ ಅದನ್ನ ಸಿನಿಮಾ ರಂಗಕ್ಕೆ ಬೇಡ, ನಾಟಕಕ್ಕೆ ಬೇಕು ಅಂತ ಹಠ ಮಾಡಿ ನಾಟಕ ರಂಗಕ್ಕೆ ತಗೊಂಡ್ರು. ಮತ್ತೆ ಇವರು ಆ ಸಂದರ್ಭದಲ್ಲಿ ನಾನು ಯಾಕೆ ಈ ವಿಷಯಗಳನ್ನು ಹೇಳ್ತಿದ್ದೀನಿ ಅಂದ್ರೆ, ಆ ಸಂದರ್ಭದಲ್ಲಿ ರಾಮಾನುಜಂ ಅವರು ಸಂಸ್ಕೃತಿ ಇಲಾಖೆಯಲ್ಲಿದ್ರು. ನಾನು ಮತ್ತು ಮಾಸ್ಟರಣ್ಣನವರು ರಾಮಾನುಜಂ ಅವರು ಕೂತು ಅದಕ್ಕೊಂದು ನಿಯಮಾವಳಿಯನ್ನು ರೂಪಿಸಿದ್ರು. ಅದು ಹೇಗಿದೆ ಅಂತಂದ್ರೆ, ಎಲ್ಲ ಜಿಲ್ಲೆಗಳಿಗೂ ಕೂಡ ಪತ್ರಗಳನ್ನು ಬರೀತಕ್ಕದ್ದು. ಆ ಜಿಲ್ಲೆಗಳಲ್ಲಿ ಈಗ ರಂಗಭೂಮಿ ಆದ್ರೆ ರಂಗಭೂಮಿ ಕ್ಷೇತ್ರದಲ್ಲಿ ತಜ್ಞರು, ಪ್ರಶಸ್ತಿಗೆ ಯೋಗ್ಯರು ಯಾರು ಅನ್ನುವ 3 ಹೆಸರುಗಳನ್ನು ಕೊಡಬೇಕು. ಆ 3 ಜನದ ಯೋಗ್ಯತೆಯ ಬಗ್ಗೆಯೂ ಒಂದೊಂದು ಟಿಪ್ಪಣಿಯನ್ನು ಕೊಡಬೇಕು. ಅವನ್ನೆಲ್ಲ ಇಟ್ಕೊಂಡು ಇಲ್ಲಿ ಇರುವಂತಹ ಸಮಿತಿ ಅದರಲ್ಲಿ ಯೋಗ್ಯರನ್ನ ಆರಿಸಬೇಕು ಅನ್ನುವ ನಿಯಮಾವಳಿ ಇತ್ತು. ಈ ಯದ್ವಾತದ್ವಾ ಆಗಿರೋದು ರಾಜ್ಯೋತ್ಸವ ಪ್ರಶಸ್ತಿ ಮಾತ್ರ ಅಂತ ನನ್ಗನ್ಸುತ್ತೆ. ಬೇರೆ ಪ್ರಶಸ್ತಿಗಳಿಗೆ ಈ ನಿಯಮಾವಳಿ ಸರಿಯಾಗಿಯೇ ಇದೆ, ಪ್ರಾಯಶಃ ಸರಿಯಾಗಿ ನಡೆಯುತ್ತೆ. ಆದ್ರೆ ನಾನು ಕೂಡ ಅನೇಕ ಈ ಪ್ರಶಸ್ತಿ ಸಮಿತಿಗಳಲ್ಲಿ ಇದ್ದವಳಾಗಿ ಒಂದು ಮಾತು ಹೇಳ್ಬೇಕು. ನೀವು ಅಲ್ಲಿ ಹೋಗಿ
ಕೂತ್ಕೊಳ್ತಿದ್ದಂಗೆ ಒಂದು ಮಾತನ್ನ ಸಂಘಟಕರು ಯಾರೇ ಖಾಸಗಿ ಆದ್ರೂ ಆಗ್ಲಿ ಸರ್ಕಾರಿ ಆದ್ರೂ ಆಗ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ಈ ಏರಿಯಾ ಇದುವರೆಗೆ ಉತ್ತರ ಕರ್ನಾಟಕಕ್ಕೆ ಕೊಟ್ಬಿಟ್ಟಿದೀವಿ, ಮೈಸೂರು ಕೊಟ್ಬಿಟ್ಟಿದೀವಿ, ಕರಾವಳಿ ಪ್ರದೇಶಕ್ಕೆ ಕೊಟ್ಟಿಲ್ಲ. ಯಾವ್ದೋ ಅದು ಕೆಲವು ಸಲ ಉತ್ತರ ಕರ್ನಾಟಕ ಆಗ್ಬೋದು. ಈ ಪ್ರದೇಶದಲ್ಲಿ ಇರೋರನ್ನ ಗಮನದಲ್ಲಿಟ್ಕೊಳ್ಳಿ. ಇದಾದ್ಮೇಲೆ ಏನ್ ಹೇಳ್ತಾರೆ ನೋಡಿ, ಸ್ವಲ್ಪ ಸ್ತ್ರೀಯರಿಗೆ ಅಂತ ತುಂಬಾ ಗಲಾಟೆ ಆಗ್ಬಿಡುತ್ತೆ, ಸ್ತ್ರೀಯರಿಗೆ ಅಂತ ಗಮನದಲ್ಲಿಟ್ಕೊಳ್ಳಿ. ಅದಾದ್ಮೇಲೆ ಸಾಧ್ಯವಾದ್ರೆ ಅಲ್ಪಸಂಖ್ಯಾತರನ್ನ ಗಮನದಲ್ಲಿಟ್ಕೊಳ್ಳಿ. ಹೀಗೆ ನಮಗೆ ನಿಯಮಾವಳಿಗಳನ್ನ ಬೇರೆ ರೀತಿಯಲ್ಲಿ ಅಘೋಷಿತವಾಗಿ ಹೇರೋದ್ರಿಂದ ಕೂಡ ಅನೇಕ ಸಂದರ್ಭದಲ್ಲಿ ಯೋಗ್ಯರಿಗೆ ಪ್ರಶಸ್ತಿ ಸಿಕ್ಕೋದು ಕಷ್ಟ ಆಗುತ್ತೆ. ಸಿಕ್ಕಿರೋರೆಲ್ಲ ಅಯೋಗ್ಯರು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅನೇಕ ಸಂದರ್ಭದಲ್ಲಿ ಅಂಥ ಸಂಕಷ್ಟಗಳು ಪ್ರಶಸ್ತಿ ಕಮಿಟಿಯಲ್ಲಿರೋರ ಮೇಲೆ ಹೇರಲ್ಪಡಲಾಗುತ್ತೆ ಅಂತ. ಇದ್ರಲ್ಲಿ ಒಂದ್ ಮಾತು ಹೇಳ್ತಾರೆ, ಈ ಪ್ರಶಸ್ತಿಗಳನ್ನ ತಗೊಂಡವ್ರಿಗೆ ಆತ್ಮ ಪ್ರತಿಷ್ಠೆ ಬರುತ್ತೆ ಅಂತ ಒಂದ್ ಮಾತಿದೆ. ನನ್ಗನ್ಸುತ್ತೆ ಪ್ರಶಸ್ತಿ ತಗೊಳ್ಳೋ ಸಾಹಿತಿಗೋ ಕಲಾವಿದನಿಗೋ ಬರಲ್ಲ ಆತ್ಮ ಪ್ರತಿಷ್ಠೆ, ಕೊಡ್ತಾರಲ್ಲ ಅವ್ರಿಗೆ ಆತ್ಮ ಪ್ರತಿಷ್ಠೆ. ನಾನು ಕೊಡ್ತೀನಿ ಆತ್ಮ ಪ್ರತಿಷ್ಠೆ ಬರೋದು ತಗೊಳ್ಳೋನ್ಗಲ್ಲ, ಕೊಡೋನ್ಗೆ ಅನ್ನೋದು ಸ್ಪಷ್ಟ ಮಾಡ್ಬೇಕು. ಮೇಡಮ್ ಅವ್ರೀಗ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ನನಗದು ಸಿಕ್ಕೇ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಅದನ್ನ ಹೇಳೋದೇನು ಅಂತಂದ್ರೆ ಯಾರಿಗೆ ಸಿಕ್ಕಿರೋದಿಲ್ಲ ಅವ್ರು ಎಲ್ಲರೂ ಹೀಗೆ ಅಸಮಾಧಾನ ಮಾಡಿಕೊಂಡಿರ್ತಾರ ಅಂತ ಅನ್ನೋ ಕಾರಣಕ್ಕಾಗಿ. ಮೇಡಮ್ ಅವ್ರೀಗ ಪಂಪ ಪ್ರಶಸ್ತಿ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ಕಾರದ್ದು. ಅದಂತೆ ಸಮಾನವಾದ ಪ್ರಶಸ್ತಿ ಅತ್ಯುನ್ನತ ಪ್ರಶಸ್ತಿ, ಅದು ಬೇಗ ಬೇಗ ಮಹಿಳೆಯರಿಗೆ ಸಿಗುತ್ತದೆ. ಪಂಪ ಪ್ರಶಸ್ತಿಗೆ ಕಲಬುರಗಿ ಅಂತವರೆಲ್ಲ ದಾಟಿ ಹೋಗಿ ನಮಗೆ ಬರಬೇಕಾದ್ರೆ ಆಗಿರೋದೇ ಇದೆ. ಅಷ್ಟು ಮಹಿಳೆಯರಿಗಾದ್ರೆ ಅತ್ಯುನ್ನತ ಪ್ರಶಸ್ತಿ ಬೇಗ ಸಿಗ್ತದೆ ಅಂತ ನಮ್ಮ ಅಭಿಪ್ರಾಯ ಇದೆ. ನೀವು ಮಹಿಳೆಯರಾಗಿ ಹೇಗೆ? ಕಮಲಾ ಹಂಪನ ಅವರು ಬಹಳ ಹಠ ಮಾಡಿ ಈ ಪ್ರಶಸ್ತಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿಸಿದ್ರು. ನಾವು ಅವಾಗಲೂ ವಿರೋಧಿಸಿದ್ವಿ, ನಾವು ಪಂಪ ಪ್ರಶಸ್ತಿಯನ್ನು ತಗೋಬೇಕಾದ್ರೆ ಮಹಿಳೆಯರಿಗೆ ಪ್ರತ್ಯೇಕ ಅಲ್ಲ ಅಂತ. ಅದ್ರ ಬಗ್ಗೆ ನಮ್ ವಿರೋಧ ಇದ್ದೇ ಇದೆ. ಆದ್ರೆ ಆಗಿರುವಾಗ ಯಾರಿಗೂ ಅನುಕೂಲ ಆಗೋದಾದ್ರೆ, ಯಾರನ್ನು ಗೌರವಿಸೋದಾದ್ರೆ ಯಾಕೆ ಲೆಕ್ಕ ಮಾಡ್ಬೇಕು ಅಂತ ಬಿಟ್ಟಿದ್ವಿ. ಆದ್ರೆ ಮೂಲಭೂತವಾಗಿ ನಮಗೆ ಪಂಪ ಪ್ರಶಸ್ತಿ ತಗೊಳ್ಳುವ ಆಸೆ. ನಿಮ್ಮ ಹೆಸರು ಆಕ್ಟಿವ್ ಬಗ್ಗೆ ಹೇಳಿದಾಗ ರಿಜೆಕ್ಟ್ ಮಾಡೋದು ಅದು ನಾನು ಈ ಸಂದರ್ಭದಲ್ಲಿ ನಾನು ಈಗ ಮನುಗೋದರ್ ಸರ್ ತಾವು ಹೇಳಿವ್ರಿ, ಮನುಗೋದರ್ ಸರ್ ತಾವು ಹೇಳ್ತೀರಿ, ಈಗ ಹಣ ಇರದೆ ಹೋದ್ರೆ ಪ್ರಶಸ್ತಿಗಳ ಉದಾಹರಣೆಗೆ ಹಂಪಿ ಯೂನಿವರ್ಸಿಟಿ ಕೊಡ್ತಾರೆ, ನಾಡೋಜ ಪ್ರಶಸ್ತಿ ಇದೆಯಲ್ಲ, ಅದಕ್ಕೂ ಸಿಂಡಿಕೇಟ್ ಮೆಂಬರ್ಗಳನ್ನು ಕೇಳಿ ಅದಕ್ಕೂ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಅದಕ್ಕೇನು ಹಣ ಇಲ್ಲ, ಅವ್ರಿಗೆ ನಾಡೋಜಕ್ಕೆ ದುಡ್ಡು ಕೊಡೋದಿಲ್ಲ. ಅಲ್ಲೂ ಪ್ರಶಸ್ತಿ ಅವಳಿದೆ. ಸಿಂಡಿಕೇಟ್ ಮೆಂಬರ್ ಆದವರು ನಮ್ಮ ಜೊತೆ ಇದ್ದಾಗ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಏನು? ನಾನು ಯಾಕೆ ಯೋಚನೆ ಮಾಡಿದ್ದಂತ, ನಾನಿದ್ದಾಗ 1 ಲಕ್ಷ ಬದಲಿ 3 ಲಕ್ಷ ಮಾಡೋಣ ಹಿಂಗಂತೇಳಿ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಾಗ ಅವ್ರು ಒಪ್ಪಿದ್ರು. ಅಂದ್ರೆ ಕಲಾವಿದರಿಗೆ, ಸಾಹಿತಿಗಳಿಗೆ, ಜನರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಹೆಚ್ಚಿಗೆ ಮಾಡಿಸಿದ್ದು ಅಷ್ಟೇ. ಅದು ಹೆಚ್ಚಿಗೆ ಆದ ತಕ್ಷಣ ಅದ್ರ ಕಿಮ್ಮತ್ ಹೆಚ್ಚಾತಂತಲ್ಲ, ನಾವು ಒಪ್ಕೊಂತೀವಿ. ಅಲ್ಲ, ಲಾಬಿ ಇರುತ್ತೆ ಸರ್. ಲಾಬಿ ಈಗ ನೋಡಿ ಪ್ರತಿಭಾ ಆಗ್ಲೇ ಶುರು ಮಾಡಿದ್ದಾಳೆ. ಆದ್ರೆ ಒಂದು ಮಾತು, ನಾನು ಈ ಮಾತನ್ನು ಈ ಸಭೆಯಲ್ಲಿ ಹೇಳ್ಬೇಕಾ ಬೇಡವಾ ನಂಗೆ ಗೊತ್ತಿಲ್ಲ, ತುಂಬಾ ಮುಕ್ತವಾಗಿ ಮಾತಾಡ್ಬೇಕು ಅನಿಸ್ತಿ ನಾ ಮಾತಾಡ್ತಾ ಇದ್ದೀನಿ. ಒಂದು ಹಂತದಲ್ಲಿ ಚಿನ್ನದ ಪದಕನ ಕೊಡೋದು ಪ್ರಾರಂಭ ಮಾಡಿದ್ರು. ಆ ಚಿನ್ನದ ಪದಕದ ಕಾಂಟ್ರಾಕ್ಟ್ ತಗೊಂಡಿರ್ತಾರಲ್ಲ ಸರ್ಕಾರದಲ್ಲಿ, ಇಲ್ಲ ಅದೇನೋ ಟೆಂಡರ್ ಮಾಡಿ ಏನೋ ಮಾಡಿ ಕೊಟ್ಟಿರ್ತಾರೆ. ಆ ಕಾಂಟ್ರಾಕ್ಟ್ ತಗೊಂಡ ವ್ಯಕ್ತಿ ಸಾಕಷ್ಟು ಧನಿಕನಾದ. ಯಾಕಂದ್ರೆ ಆ ಚಿನ್ನ ನೀರೇನ್ ಪ್ರತಿ ಸಲ ಕೊನೆ ನಿಮಿಷದಲ್ಲಿ ಬರುತ್ತೆ, ತೂಕ ಮಾಡಕ್ಕೂ ಆಗಲ್ಲ, ಏನ್ ಬೆರೆಸಿದಾರೆ ಗೊತ್ತಾಗಲ್ಲ. ಹಾಗಾಗಿ ಆ ಕಾಂಟ್ರಾಕ್ಟ್ ತಗೊಂಡವ್ರು ಬಹಳ ಶ್ರೀಮಂತರಾದ್ರು. ಈಗ ಅವ್ರು ಹೇಳಿದ ಬಹುಶಃ ನನ್ನ ಪೀರಿಯಡ್ ಅಂತ ನನಗಷ್ಟು ನಯದಿಂದ ವಿನಯದಿಂದ ಆದ ಧೈರ್ಯದಿಂದ ನಾ ಹೇಳ್ಬಲ್ಲೆ. ನಮ್ಮ ಕಾವೇರಿ ಎಂಕ್ವೈರಿ ಸರ್ಕಾರದ ಇದು ಇದೆ, 2008ರಿಂದ ಈಗ ಮೊನ್ನೆ 11 ತನಕ ನಾ ಕೊಟ್ಟಿವಿ. ದಯವಿಟ್ಟು ಯಾರಾದ್ರೂ ಹಂಗಿದ್ರೆ ಹೇಳ್ರಿ, ಅದಕ್ಕೆ ನಾನೇ ಹೊಣೆ. ನಾನೊಂದು ಮಾತು ಹೇಳಬೇಕು. ನಾನು ಯಾವಾಗಲೂ ಪ್ರಶಸ್ತಿ ಬಗ್ಗೆ ತುಂಬಾ ಜೋಕ್ ಮಾಡ್ತಿರ್ತೀನಿ. ಯಾಕಂದ್ರೆ ಸಾತ್ರು ನನಗೆ ಪ್ರಶಸ್ತಿ ಬರಲ್ಲ ಅಂತ ನನಗೆ ಗೊತ್ತು. ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರಶಸ್ತಿ ಒಂದು ಜಾತಿ ರಾಜಕೀಯ ಇದೆ, ಜೆಂಡರ್ ರಾಜಕೀಯ ಇದೆ, ಆಮೇಲೆ ಗುಂಪುಗಾರಿಕೆ ಇದೆ. ನಾನು ಯಾವುದಕ್ಕೂ ಸೇರದೆ ಇರೋದ್ರಿಂದ ಖಂಡಿತ ಸತ್ರು ನನಗೆ ಬರೋದಿಲ್ಲ. ಅದು ಒಂದು ವಿಚಾರ. ಇನ್ನೊಂದು ವಿಚಾರ ನಾನೇನು ಹೇಳ್ಬೇಕು ಅಂತೀನಿ ನಿಮಗೆ, ಇದು ಎಲ್ಲರಿಗೂ ಗೊತ್ತಾಗ್ಲಿಲ್ಲ. ಡೆಲ್ಲಿನಲ್ಲಿ ಕಲ್ಚರ್ ಮಿನಿಸ್ಟ್ರಿಯ ಕೆಲವು ಅಧಿಕಾರಿಗಳ ಜೊತೆ ನಂದು ಯಾವುದೋ ಒಂದು ಮೀಟಿಂಗ್ ಇತ್ತು. ಅವರು ನನ್ನನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡ್ತಾ, ಕರ್ನಾಟಕದವರು ಇವರು
ಕರ್ನಾಟಕದ ಸರ್ಕಾರ ಸಾಹಿತಿಗಳು ಮತ್ತು ಬೇರೆಯವ್ರಿಗೆ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ಕರ್ನಾಟಕದಲ್ಲಿ ಕೊಡ್ತಾ ಇರೋದು. ಬೇರೆ ಯಾವ ರಾಜ್ಯದಲ್ಲೂ ಇಷ್ಟೊಂದು ಪ್ರಶಸ್ತಿಗಳಿಲ್ಲ ಅಂತ ಅವರು ತುಂಬಾ ಹೆಮ್ಮೆಯಿಂದ ತುಂಬಾ ಹೊಗಳಿ ಹೇಳಿದ್ರು. ಅದಕ್ಕೆ ಅಲ್ಲಿದ್ದವ್ರು ಎಲ್ಲರೂ, ಆ ಮೀಟಿಂಗ್ ಅಲ್ಲಿ ಇದ್ದವ್ರು ಎಲ್ಲರೂ ಅದನ್ನ ಪ್ರತಿಯೊಂದು 14 ಮುಖ್ಯ ಪ್ರಶಸ್ತಿಗಳಿದೆ ಸರ್ಕಾರ ಕೊಡ್ತಾ ಇರೋದು, ಮತ್ತೆ ಜೊತೆಗೆ ಇಂಥದ್ದೆಲ್ಲ ಇದೆ ಅಂತ ಹೇಳಿ ತುಂಬಾ ಹೆಮ್ಮೆಯಿಂದ ಮಾತಾಡಿ ನನ್ನನ್ನ ಬಹಳ ಏನೋ ಡೆವಲಪ್ ಇಂದ ಬಂದಿರೋರು ನೋಡ್ತಾ ಇದ್ರು. ಅವಾಗ ನನ್ಗೆ ತುಂಬಾ ಹೆಮ್ಮೆ ಆಯ್ತು, ಕರ್ನಾಟಕದಲ್ಲಿ ಇಷ್ಟೊಂದು ಪ್ರಶಸ್ತಿ ಇದೆಯಾ ಅಂತ. ಇದನ್ನು ನಾವು ಹಾವಳಿ ಹೆಚ್ಚಾಗಿದೆಯೇ ಅಂತ ನಾವು ನೊಂದ್ಕೊಂಡು ಅಥವಾ ನೆಗೆಟಿವ್ ಆಗಿ ಮಾತಾಡೋ ಅಗತ್ಯ ಇಲ್ಲ ಅನ್ಸುತ್ತೆ ನನಗೆ. ಏನು ಅಷ್ಟು ಜಾಸ್ತಿ ವಯಸ್ಸಾಗಿಲ್ಲ, ಬರ್ತೋರಿ ಮುಂದೆ. ಅಲ್ಲಲ್ಲ, ಅವ್ರಿಗೇನು ಅಂತ ವಯಸ್ಸು ಏನಾಗಿದೆ, ನಿಮ್ಮನ್ನು ನೋಡಿದ್ರೆ ಅಂತೂ ಹಂಗೆ ಅನ್ಸಂಗಿಲ್ಲ. ಆಮೇಲೆ ಇನ್ನೊಂದು ಹೇಳೋದು, ನನಗೆ ಯಾವುದೂ ಗುಂಪಿಲ್ಲ, ನನಗೆ ಯಾರೂ ಇಲ್ಲ, ಅದಕ್ಕೆ ನನಗೆ ಸಿಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಈಗ ಬಹಳಷ್ಟು ಜನರಿಗೆ ಏನು ಗುಂಪುಗಾರಿಕೆ ಇಲ್ಲದವರೆಗೂ ಕೊಟ್ಟಿವಿ ನಾವು. ಏನು ಡೈರೆಕ್ಟ್ ಅಂತ ಏನಿಲ್ಲ, ನಾನು ಬೇಕಾದ್ರೆ ಲಿಸ್ಟ್ ಬೇಕಾದ್ರೆ ನನ್ನ ಇದ್ರ ಪಟ್ಟಿ ತೆಗೀರಿ, ನೀವು ಅದಕ್ಕೆ ಹೇಳ್ರಿ. ಈ ಬೇಕಾದ್ರೆ ಇಲ್ಲೇ ಅದಾರ, ಏನು ಗುಂಪುಗಾರಿಕೆ ಇಲ್ಲದವ್ರಿಗೆ, ಜಾತಿ ಇಲ್ಲದವರಿಗೆ, ರಾಜಕಾರಣ ಮಾಡಿಲ್ಲದವರಿಗೆ, ಸರ್ಕಾರದ ವಿರೋಧಿಗಳಿಗೆ. ಈಗಾಗಲೇ ಹೇಳಿದ್ರಲ್ಲ, ಆವಾಗಿನ ಸರ್ಕಾರಗಳ ವಿರೋಧಿಗಳು ಅಂತ ಏನು ಗುರುತಿಸ್ಕೊಂಡಿದ್ರು, ನಮ್ಗದು ಸಂಬಂಧ ಇಲ್ಲ. ನೀವು ಇದು ಒಂದು ಸಾಂಸ್ಕೃತಿಕ ಇಲಾಖೆ, ಇದಕ್ಕೆ ರಾಜಕಾರಣ ಸಂಬಂಧ ಇಲ್ಲ. ಅದರಿಂದನೇ ನಾನು ಅದು ಇಲ್ಲ, ಅದಕ್ಕೆ ನನಗೆ ಸಿಗೋದಿಲ್ಲ ಅಂತ ಏನು ನೀವು ತಿಳ್ಕೊಬೇಡ್ರಿ. ನಿಮ್ಮ ನಂಬಿಕೆ ಖುಷಿ ಆಗ್ತದೆ. ಮನು ಬೆಳೆಗಾರ ಸರ್ ಅಲ್ಲಿ ಇದ್ರು, ಅದು ಸರಿಯಾಯ್ತು. ಮನು ಬೆಳೆಗಾರ ಅವರ ಮುಂದಿನ ಇದಕ್ಕೆ ಬರಲ್ಲ, ಮತ್ತೊಬ್ರು ಬೇರೆ ಬರ್ತಾರೆ. ಆವಾಗ ಏನಾಗ್ತದೆ ಅನ್ನೋ ಬಗ್ಗೆ ಚರ್ಚೆ. ಅವ್ರ ಕಾಲದಲ್ಲಿ ಯಾರಿಗೂ ಅನ್ಯಾಯ ಆಗಿರುತ್ತಲ್ಲ, ಅವ್ರ ಮನು ಬೆಳೆಗಾರನು ಬೈತಿರ್ತಾರೆ. ಅವ್ರು ಸಿಕ್ಕಿಲ್ದರು ಬೈಬೋದು. ನಾನು ಅದಕ್ಕೆ ಕ್ಷಮೆ ಕೇಳ್ಬಿಟ್ಟಿನಲ್ರಿ ಆಗಲೇ. ನಾನು ಕ್ಷಮೆ ಕೇಳೇ ಶುರು ಮಾಡಿದ. ಆಚೆ ಕುರ್ಚಿನ ಹೆಂಗೈತೆ ಅದು ಅಲ್ಲಿದ್ದರಿಗೆ ಬರ್ತದೆ. ಅದು ಸರ್ಗೆ ಎಲ್ಲ ಗೊತ್ತಿದೆ. ಅದು ಇಲ್ಲೇನ ನಾ ಹೇಳಿದ್ನಲ್ಲ, ಕಾರ್ನರ್ ಸರ್ ಅವರಲ್ಲಿ ಅವ್ರಿಗೂ ಎಲ್ಲ ಗೊತ್ತಿದೆ. ಅದು ಎಲ್ಲ ಈಗ ಒಂದು ಸ್ವಲ್ಪ ಮತ್ತೊಂದು ಹುದ್ದೆಯಲ್ಲಿ ಇದ್ದವರಿಗೆ ಅದು ಆ ಅನುಭವ, ಆ ಬಿಸಿ ಅಥವಾ ಆ ಮುಳ್ಳು ಚುಚ್ಚಿರ್ತೈತಿ. ಏನಂದ್ರೆ ಬೇರೆಲ್ಲ ಪ್ರಶಸ್ತಿಗಿಂತ ಈ ರಾಜ್ಯೋತ್ಸವ ಪ್ರಶಸ್ತಿಗೆ ಜಾಸ್ತಿ ಒತ್ತಡಗಳಿದೆ. ಬಹಳ ಆಶ್ಚರ್ಯ ಆಗೋದೇನಂದ್ರೆ, ಅನೇಕ ಸಂದರ್ಭದಲ್ಲಿ ಈ ಸಂಸ್ಕೃತಿ ಇಲಾಖೆ ಇತ್ಯಾದಿ ಕಮಿಟಿಗಳ ಮೆಂಬರ್ಸು ಸೆಲೆಕ್ಟ್ ಮಾಡಿ ಕಳಿಸಿದ ಮೇಲೆ ಅದು ರಾಜಭವನಕ್ಕೆ ಹೋಗುತ್ತೆ. ಒಂದ್ಸಲ ಏನಾಯ್ತಂದ್ರೆ, ಅಲ್ಲಿವರೆಗೂ ಹೋಗಿ ಒಬ್ಬ ಕೇಂದ್ರ ಮಂತ್ರಿಗಳು ಅದು ಇರುವ ಫೈನಲ್ ಸ್ಟೇಜ್ ಅಲ್ಲಿ ಹೋಗಿ ಆ ಕೆಳಗಡೆಯಿಂದ ಒಂದು 10 ಹೆಸರನ್ನು ತೆಗೆದುಹಾಕ್ಬಿಟ್ರು. ಅವ್ರಿಗೆ ಬೇಕಾದ 10 ಹೆಸರಿಟ್ರು. ಅದ್ರ ನಿಜವಾಗ್ಲೂ ತೆಗೆದುಹಾಕಿದ 10 ಹೆಸರಲ್ಲಿ 6 ಉತ್ತರನಂತವ್ರ ಹೆಸರಿತ್ತು ಸರ್. ಅದು ಈ ಮೀಡಿಯಾಗಳು ಮೊದಲೇ ಅನೌನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಇವ್ರ ಪಟ್ಟಿಯಲ್ಲಿ ಕೆಲವು ತಗೊಂಡ್ಬಿಟ್ಟು ಇದು ಬೆಳಗಾದ್ರೆ ಟಿವಿಯಲ್ಲಿ ಎಷ್ಟು ಜನ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಿರ್ತಾರೋ, ಇವ್ರ ಕೊನೆ ನಿಮಿಷದಲ್ಲಿ ಇವ್ರ ಕಾರ್ಯಕರ್ತರಿಗೆ ಪ್ರಶಸ್ತಿ ಕೊಡ್ಸಕ್ ಹೋದ 10 ಹೆಸರು ತೆಗೆದುಹಾಕಿ ದೊಡ್ಡವ್ರಿಗೆ ಅವಮಾನ, ಅವ್ರೇನು ಹೋಗಿ ಕೇಳಿರಲ್ಲ, ಅವಮಾನ ಮಾಡುವಂತಹ ಪ್ರಶಸ್ತಿಗಳಾದಾಗ ಅದ್ರ ಬಗ್ಗೆ ನಿಜವಾಗ್ಲೂ ಪ್ರಶ್ನಿಸ್ಬೇಕಾಗತ್ತೆ. ಬಿಆರ್ ಲಕ್ಷ್ಮಣ ರಾವ್ ಅಂತ ಪ್ರತಿ ವರ್ಷ ಬರ್ತಿತ್ತು. ಬಿಆರ್ ಅಲ್ಲಿಗೆ ರಾಜ್ಯ ಪ್ರಶಸ್ತಿ, ಬಿಆರ್ ಅಲ್ಲಿ ರಾಜ್ಯ. ಒಂದು ದಿವಸ ಕೊಡಲಿಕ್ಕೆ ಏನು ಬಂತನ್ರಿ ನಿಮ್ಗೆ? ಇಲ್ಲ ಸರ್ ಬಂದಿಲ್ಲ, ಈ ಸರಿ ಬರ್ತೈತೆ ಅವ್ರನ್ನ ನಾ ಹಾಕಿದೆ ಮತ್ತೆ ಅವ್ರಿಗೆ. ಅಲ್ಲ ಅಂದ್ರೆ ಅವರು ಕೆಲವೊಬ್ರು ಹೇಳ್ರಿ ಅವರು ಹಾಕಿಸ್ಕೊಂತಾರ ಅಂತಾರ, ಅಂದ್ರೆ ಹಂಗ ಅನ್ಬೋದು, ಅವ್ರಿಗಾಗಲಿ ಅವರು. ಇನ್ನು ಕೆಲವೊಬ್ರು ಅವ್ರ ಸುಂಕ ಇದ್ರು ಅವ್ರು ಬಂದಿರ್ಬೋದು. ಎಚ್.ಎಸ್. ರಾಘವೇಂದ್ರ ಅವರದ್ದು ನಾವು ಒಂದೇ ಸ್ಥಾನ ಇಟ್ಟು ಕಳಿಸಿದ್ವಿ. ಈಗ ಪ್ರತಿಭಾ ಅವ್ರು ಹೇಳಿದಂಗೆ ಅದು ಬೆಂಗಳೂರು ಜಾತಿ ಅದು ನೋಡುವಾಗ ಒಂದೇ ಹೆಸರು ತೆಗೆದ್ಬಿಟ್ರು. ಅದಕ್ಕೆ ನಾವು ಅವ್ರು ನಾನು ಕೇಳಿದ್ದಿಲ್ಲ. ಎಚ್.ಎಸ್. ರಾಘವೇಂದ್ರ ಅವರು, ಇಲ್ಲಪ್ಪ ನಿಮ್ಗೆ ನಿಗೈತಿ ಸಲಹೆ ಅಂತ, ನಾನೇನೋ ಒಂದೇ ನಂಬರ್ ಐತಿ, ಇವ್ರನ್ನ ಯಾರು ತೆಗೆದಿಲ್ಲ ಬಿಡು ಅಂತ ಹಂಗೆ ತಿಳ್ಕೊಂಡು ಬೇಕಾದಷ್ಟು ಖುಷಿ ಹೋಗಿರ್ತವೆ. ನಮ್ಮ ಅನೇಕ ಸರಿ ನಾವು ಹಾಕಿದ್ದು ಆಗಂಗಿಲ್ಲ. ಅದರಿಂದ ದಯವಿಟ್ಟು ಎಲ್ಲರಿಗೂ ಒಬ್ಬರನ್ನ ಹುಡಿ ಯಾರು ಮಾಡಬಾರ್ದು ದಯವಿಟ್ಟು. ಸರ್, ಈಗ ಇನ್ನೊಂದು ಅಭಿಪ್ರಾಯ ಏನಿದೆ ಅಂದರೆ, ಈ ಪ್ರಶಸ್ತಿಗಳು, ಪಂಪ ಪ್ರಶಸ್ತಿ ಉದಾಹರಣೆಗೆ ಸರ್ಕಾರ ಆ ವರ್ಷ ಘೋಷಣೆ ಮಾಡ್ತದೆ, ಆ ವರ್ಷ ಕೊಡೋದಿಲ್ಲ. ಈಗಾಗಲೇ 2 ಪೆಂಡಿಂಗ್ ಇದಾವೆ. ಒಂದು ಜಿ.ಎಸ್. ನಾಯಕರಿಗೆ, ಒಂದು ಬರ್ಗು ರಾಮಚಂದ್ರಪ್ಪರಿಗೆ ಅನೌನ್ಸ್ ಆಗಿದೆ, ಪ್ರದಾನ ಆಗಿಲ್ಲ. ಅದು ಯಾವಾಗ ಆಗೋದು? ಮತ್ತೆ ಇನ್ನು ಎಲ್ಲಾದ್ರೂ ಬರ್ತಾರೆ? ಯಾಕಂದ್ರೆ ಎಲ್ಲರೂ ಕೊಡ್ತಾರ? ಸರ್ಕಾರದ ವ್ಯವಸ್ಥೆ ಏನು? ಆ ದುಡ್ಡು ಇಲ್ವೋ ಅಥವಾ ಏನು? ಇದ್ರ ಬಗ್ಗೆ ಸ್ವಲ್ಪ ದುಡ್ಡು ಇಲ್ಲ ಅನ್ನೋ ಮಾತನ್ನ ತೆಗೆದು ಹೋಗಿರ್ಬೇಕು. ಕರ್ನಾಟಕ ಸಂಸ್ಕೃತಿ ಇಲಾಖೆ ವತಿಯಿಂದ 259 ಕೋಟಿ ಇಡೀ ದೇಶದೊಳಗನ ಹೆಚ್ಚು ಅನುದಾನ ಕೊಟ್ಟಂತ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ. ದೇಶದೊಳಗನ ಯಾವ ಸಂಸ್ಕೃತಿ ಇಲಾಖೆಗಳಿಗೂ ಅಷ್ಟು ಕೊಟ್ಟಿಲ್ಲ. ಆದ್ರಿಂದ ಹಣ ಇಲ್ಲ ಅನ್ನೋದು ನಮ್ಮ ಹಿಂದಿನ ಇಲಾಖೆಗೆ ಅನ್ವಯಿಸೋದಿಲ್ಲ. ಇದು ಒಂದೇದು. ಈ ನೆರೆ ರಾಜ್ಯಗಳಿದ್ರೆ 50 ಕೋಟಿ, 35 ಕೋಟಿ, 40 ಕೋಟಿ ಅದು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ. ಅದಕ್ಕೆ ನಮ್ಮಲ್ಲಿ ಅಷ್ಟು
ಮಾಡಕ್ಕೆ ಹಲವಾರು ಜನ ಅದಕ್ಕೆ ಕಾರಣದರ ಅವ್ರನ್ನೆಲ್ಲನೂ ನಾವು ಅಭಿನಂದನೆ ಸಲ್ಲಿಸೋಣ. ಈಗ ನೀವು ಹೇಳಿದಂಗೆ ಒಂದು ಪ್ರಶಸ್ತಿ ಅನೌನ್ಸ್ ಆದಮೇಲೆ ನಾವು ಅದಕ್ಕೊಂದು ನೀತಿ ಮಾಡಿರ್ತಿರ್ತಾರೆ. ಈಗಾಗಲೇ ಹೇಳಿದಂಗೆ ಪಂಪ ಪ್ರಶಸ್ತಿ ಉದಾಹರಣೆ ಅವ್ರು ಹೇಳಿದರು. ಬನವಾಸಿಯಲ್ಲಿ ಕದಂಬೋತ್ಸವದಲ್ಲೇ ಕೊಡಬೇಕು, ಅಲ್ಲಿಗೆ ಹೆರವು ಮಾಡಿಬಿಟ್ಟಿರ್ತಾರೆ, ಮುಂದೆ ಹೋಗಂಗೆಲ್ಲ ಮುಖ್ಯಮಂತ್ರಿ ಕಾರು. ಆಯ್ತಪ್ಪ ಕೊಡು, ಏನು ಇದೈತಂದ್ರೆ ಡಿಫಿಕಲ್ಟಿ ಐತೆ ಅಂತ ಕೇಳ್ತಾರೆ. ನಮ್ಮಂತ ನಿಂತಿರ್ತೀವಿ ಇಲ್ಲಿ, ಇಲ್ಲಿ ಸರಿ ಇಲ್ಲ ಕೊಡ್ಬೋದು ಸರ್ ಅಂತೀವಿ. ಮತ್ತೆ ಈ ಕಾರ್ ಮುಂದೆ ಹೋಗ್ಬೇಕಲ್ರಿ. ಇದು ಸಮಾಜ ಪ್ರಜಾಪ್ರಭುತ್ವ, ಇದು ಪ್ರಜಾಪ್ರಭುತ್ವ, ಪ್ರಜೆಯ ಅಭಿಪ್ರಾಯ. ಆಮೇಲೆ ಕದಂಬೋತ್ಸವ ಕೊಡೋದು, ಕದಂಬೋತ್ಸವ ಅಂತ ಫಿಕ್ಸ್ ಮಾಡ್ತೀವಿ. ಸರ್ಕಾರ ಬದಲಾವಣೆ ಆಗೈತಿ, ಡೇಟ್ ಬದಲಾವಣೆ ಆಗೈತಿ. ಆಮೇಲೆ ಒಂದ್ಸರಿ ಬರಗಾಲ ಬೀಳ್ತೈತಿ, ಉತ್ಸವಗಳನ್ನ ಯಾವ ಮಾಡಬಾರ್ದು. ಇದು ಇವ್ರಿಗೆ ಹತ್ತೈತಿ, ಇವ್ರಿಗೆ ಉತ್ಸವ ಇದ್ದು, ಇದೆಲ್ಲ ಬೆಂಕಿ ಹತ್ತೈತಿ, ಇವ್ರಿಗೆ ಉತ್ಸವ ಹತ್ತೈತಿ. ಸಾಕ? ಅದಕ್ಕೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅಭಿಪ್ರಾಯಕ್ಕೂ ಮನ್ನಣೆ. ಬರೀ ಸಾಹಿತ್ಯ ಕಲಾವಿದರು ನಾವೆಲ್ಲರೂ ಇರೋ ಹಾಗೆ ಪ್ರಜೆಗಳಿಗೂ ಒಂದು ಮನ್ನಣೆ ಕೊಡಬೇಕಲ್ಲ, ಸಾರ್ವಜನಿಕರ ಒಂದು ಅಭಿಪ್ರಾಯಕ್ಕೆ ಅಂತ ಹೇಳಿ ಅನೇಕ ಸರಿ ಅವು ಇವು ರದ್ದಾಗ್ತವು, ಆಮೇಲೆ ಏನೋ ಆಗಿ ಮುಂದೆ ಹೋಗ್ತವು. ಹಿಂಗಾದಾಗ ಅನಿವಾರ್ಯವಾಗಿ ಆದ್ರೆ ಕೊಡ್ತಾರಲ್ಲ ಅನ್ನೋದು ಬಹಳ ಮುಖ್ಯ. ಅದು ಬಹಳ ಸಮಾಧಾನಕರವಾದಂತ ಒಂದು ವಿಷಯ. ಅಲ್ಲ ಸರ್, ಇದನ್ನ ಆ ಪ್ರಶಸ್ತಿ ಅನೌನ್ಸ್ಮೆಂಟ್ ಮಾಡೋರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರ ಜಂಟಿಯಾಗಿ ಮಾಡುತ್ತೆ. ಸರ್ಕಾರದ ಉದ್ಯೋಗಗಳು ಏನಾಗಲಿ ಸಂಸ್ಕೃತಿ ಇಲಾಖೆ ಅಂತ ಇದ್ದೇ ಇರ್ತದೆ. ಸಂಸ್ಕೃತಿ ಇಲಾಖೆ ಇರೋದು ಅಂದ್ರೆ ಅಲ್ಲ, ಸರ್ಕಾರ ಇಲಾಖೆ ಮೇಲೆ ಒಬ್ರು ಇರ್ತಾರಲ್ಲ, ಪ್ರಜಾಪ್ರತಿನಿಧಿಗಳು, ಅವರು ನಿಜವಾದ ಅಲ್ಲ, ಅದು ಪ್ರಜಾಪ್ರಭುತ್ವದ ಹೆಮ್ಮೆ. ಅದು ಎಲ್ಲ ಅಧಿಕಾರಿಗಳ ಕೈಯಾಗಿ ಬಿಟ್ಟರೆ ಸರಿನೂ ಅಲ್ಲ. ಆದ್ರಿಂದ ಅದು ಯೋಗ್ಯನೇ ಅಂತೀನಿ ನಾನು. ಯಾಕಂದ್ರೆ ಯಾರೋ ಕಲಬುರ್ಗಿ ಸರ್ ದುಡ್ಡು ಹೇಳಿಕೊಟ್ಬಿಟ್ರು, ಹಂಗೆ ಹೇಳಿಕೊಟ್ಟು ನೋಡ್ರಿ ಸರ್ ಎಲ್ಲ ಎಲ್ಲರೂ ಯಾಕೆ ಕೊಡ್ತಾರೆ? ಅಲ್ಲ, ಕೊಡಬಾರ್ದು ನನ್ನ ಪ್ರಕಾರ. ಈಗ ನಾ ಗದಗ ಜಿಲ್ಲಾ ರೀ, ನಾ ಮಾಡಂಗಿಲ್ಲ ಅದನ್ನ. ಹೌದು, ಮತ್ತೆ ಆಯ್ತಲ್ಲ, ಉತ್ತರ ಗೊತ್ತು. ಇದ್ರ ಮಟ್ಟಿಗೆ ಈ ವಾರದ ನಮ್ಮ ಕನ್ನಡ ಸಾಹಿತ್ಯ ಸಮಾಜದಲ್ಲಿ ನಿರ್ಣಯ ತೆಗೆದುಕೊಂಡಿವೆ. ಸರ್ಕಾರಕ್ಕೆ ಸಾಕಷ್ಟು ಮನವಿ ಕೊಟ್ಟಿವೆ. ದಯವಿಟ್ಟು ನಮ್ಮ ಅಣ್ಣಿಗೇರಿಯಲ್ಲಿ ಯಾವ್ದು ಸದ್ಯಕ್ಕೆ ಅದನ್ನು ಅದಕ್ಕಂತ ಹೇಳಿ ನೋಡಿ, ಹಿಂಗೆ ಒತ್ತಾಯ ಮಾಡಿದ್ರೆ ತಿಳ್ಕೊಂಡು ಅವ್ರನ್ನ ಸಮಾಧಾನ ಮಾಡಕ್ಕೆ ಅಲ್ಲಿ ಒಂದು ಪಂಪ ಉತ್ಸವಕ್ಕೆ ಅದಕ್ಕೂ ಒಂದಿಷ್ಟು ರೊಕ್ಕ ಇಟ್ಟು ಈಗ ಅಲ್ಲ ಅದಕ್ಕೆ ಅಂದ್ರೆ ಅದು ಒಂದು ವೈಭವ ನೋಡಿ. ಧಾರವಾಡ ಸಾಹಿತ್ಯ ಸಂಭ್ರಮ ಇದು ಗಿರಿಡಿ ಸರ್ ಹೇಳಿದ್ರಲ್ಲ, ಇಂಥವು ಅನೇಕ ಕಡೆ ಆಗಲಿ ಅಂತ ಅಲ್ಲಿ ಒಂದು ಉತ್ಸವ ಮಾಡ್ಲಿ ಅಂತೇಳಿ ಒಂದು ಸಣ್ಣ ಅಮೌಂಟ್, ಅವ್ರು ಮೊದಲು ದೊಡ್ಡ ಸ್ಥಿತಿ ಈಗ ಸಣ್ಣ ಒಂದು 10 ಲಕ್ಷ ರೂಪಾಯಿ ಮಾಡ್ರಿ ಅಂತ ಹೋದ ವರ್ಷ ನಾ ಇದ್ದಾಗ ಅಲ್ಲಿನೂ ಕೊಡಿಸಿದ್ದೀನಿ. ಅಂದ್ರೆ ಇದು ಎಲ್ಲ ಕಡೆನೂ ಆಗ್ಬೇಕು. ಆದ್ರೆ ನಾ ಕೇಳ್ತೀನಿ, ಈಗ ಗದಗ ಜಿಲ್ಲಾವಾಗಿ ಮಾತಾಡ್ಬೇಕಂದ್ರೆ ಹುಲಿಗೆರೆಯ ಪಂಪ ಅಂತಾರ ಅವಂಗ, ನಮ್ಮ ಲಕ್ಷ್ಮೇಶ್ವರದಾಗ ಮಾಡ್ರಿ ಅಂತೀನಿ. ಅವಾಗ ಏನ್ ಮಾಡ್ತೀರಿ ಸರ್? ಒಂದ್ ನಿಮಿಷ. ಅವಾಗ ಅಲ್ರಿ ಅಣ್ಣಿಗೇರಿ ಪಂಪ ಅಂತ ಎಲ್ಲಿ ಅನ್ಲಿಲ್ಲ, ಬನವಾಸಿ ಪಂಪ ಅಂತ ಎಲ್ಲಿ ಅನ್ಲಿಲ್ಲ ಅನ್ನೋದು ಯಾರು? ಅವ್ರಿಗೆ ಹುಲಿಗೆರೆಯ ಪಂಪ ಅಂತಾರ. ಸುಳ್ಳಾಗಿದೆ ಸರ್? ಹಂಗಾರೆ ಬೇಡ ನೋಡ್ರಿ, ನಾವು ಅಷ್ಟು ದಿನ ಇದೀವಿ. ಸುಳ್ಳಾಗಿದೆ ನಾನು. ಆದ್ರೆ ಅದೇ ಅಂಗಡಿಯವರ ನಿಮ್ಮಲ್ಲಿ ಒಂದು ಮಾಡ್ರಿ, ಈಗ ಅದನ್ನು ಕಿತ್ತಿಲಿ ಕೊಡೋದು ಬೇಡ. ನಮ್ಮ ಇದು ನೀತಿ ಏನ್ ಸರ್? ಒಂದ್ ಕಡೆ ಮಾಡೋದು ಸರ್ ಹೇಳ್ರಿ. ಹುಲಿಗೆರೆ ಪಂಪ ಕಲಬುರಗಿ ಹೇಳೋದು ಸುಳ್ಳಾಗೈತಿ ಅಂತ ಮತ್ತೆ ಈ ಸಂಶೋಧಕರು ಹೇಳಕ್ ಬರೋದಿಲ್ಲ. ನಾಳೆ ಚಿದಾನಂದ ಮೂರ್ತಿ ಅಂತವರು ಇಲ್ಲ ನಮ್ಮೂರ ಹತ್ರ ಪಂಪನ ತೆಗೆದುಕೊಡಿಸಬೇಕೈತೆ ಅಂತ ಹೇಳಿ ಮಾಡ್ತಾರೆ ಸರ. ಅವ್ರಿಗೂ ಒಂದು 10 ಲಕ್ಷ ರೂಪಾಯಿ ಅಲ್ಲಿ ಒಂದು ಮಾಡ್ರಿಪ್ಪ ಅಂತ. ಅಂದ್ರೆ ನಮ್ದೇನ ಯಾಕಡೆ ಆಗ್ಲಿ ಸಂಪೂರ್ಣ ಏನಿದೆ ಜನ ಅಂತ ನಾ ಹೇಳಿದೇನಂದ್ರೆ, ಇದು ಇಷ್ಟೊಂದು ಲವಲವಿಕೆಯಿಂದ ಒಂದು ಸಾಹಿತ್ಯ ಚರ್ಚೆ ಆಗೋದು ಬಹಳ ಒಳ್ಳೇದು. ಆ ನೆವದೊಳಗೆ ಪಂಪನ ಇದು ಕಾವ್ಯ, ಪಂಪನ ಸಾಹಿತ್ಯ, ಅವನ ಜೊತೆಗೆ ಇನ್ನಿತರ ಹಳೆಗನ್ನಡ ಕಾವ್ಯ ಜನರಿಗೆ ಮುಟ್ಲಿ, ಅದು ನಾ ಹೇಳೋದು. ಅಲ್ಲಿ ಒಂದು ಮಾಡ್ಲಿ ಅಂತ ಯಾಕಂತೀನಿ ಅಂದ್ರೆ, ಅದಕ್ಕೆ ಮಾಡದ ಪಂಪ ಉತ್ಸವ ಹಿಂಗಾಗ್ಯಾರ ಆಗ್ಲಿ, ಇಲ್ಲಿದ್ದು ಯಾರು ಮಾಡೋದಿಲ್ಲ. ನಾವು ಎಷ್ಟು ಪ್ರತಿಷ್ಠಾನ ಮಾಡಿಕೊಡ್ತೀವಿ. ಇಲ್ಲಿ ರಾಘವೇಂದ್ರ ಪಟ್ನ ಅವ್ರದ್ದು ಕ್ರಿಯಾಶೀಲರಾದಾರ, ಬೇರೆ ಬೇರೆ ಪ್ರತಿಷ್ಠಾನದವರು ಇಲ್ಲಿ ಅಧ್ಯಕ್ಷರಲ್ಲ ಅದಾರ. ಬಹಳಷ್ಟು ಪ್ರತಿಶತ 75-80ರಷ್ಟು ಕ್ರಿಯಾಶೀಲರಾಗಿರ್ತಾರೆ. ಒಂದು 25-30ರಷ್ಟು ಕ್ರಿಯಾಶೀಲರಾಗಿರೋದೇ ಇಲ್ಲ. ಇಂಥದ್ದು ನೋಡಿದ್ರೆ ಅವ್ರಿಗೂ ಒಂದು ಚುರುಕು ಮುಟ್ಲಿ, ಮಾಡ್ಲಿ ಅವರು ಇಂಥದ್ದು ನೋಡಿ. ಆಲ್ಟರ್ನೇಟ್ ಹಿಂಗೆ ಮಾಡ್ಬೋದು, ಅದು ಒಳ್ಳೆಯದು ಅಂತ. ಅದೇ ನೀವು ಮಾಡಿರ್ಬೇಕು ಅಂಗಡಿಯವ್ರ, ನೀವು ಪವರ್ಫುಲ್ ಯಾರಿದ್ರೆ ಅವ್ರು ಮಾಡಿರ್ತೀರಿ ಅಂತ. ಈಗ ಅಂಗಡಿಯವ್ರು ವಯಸ್ಸು ಹಚ್ಚಾದ್ರೆ ಅಂಗಡಿಯವ್ರದ್ದು, ನನ್ನ ವಯಸ್ಸು ಹಚ್ಚಾದ್ರೆ ನಂದು. ಈಗ ನೋಡೋಣ ಸರ್, ಈಗ ತಾವು ಸಲಹೆ ಕೊಟ್ಟಿರಿ ಇದ್ರ ಬಗ್ಗೆ. ಈಗ ನಾಲಿಲ್ಲ, ತಾವು ಒಂದು ಪತ್ರ ಬರೀ ಸರ್, ಅದು ಒಂದು ಕಾಪಿ ನನಗೆ ಹಾಕ್ರಿ. ಇವರಿಗೆ ಆಯುಕ್ತರಿಗೆ ಅಥವಾ ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಬರೋದು ಅಡ್ಡಿ ಇಲ್ಲ. ಅವರು ಭಾಳ ಇಂಥವ್ರಿಗೆಲ್ಲ ಸ್ಪಂದನೆ ಮಾಡ್ತಾರೆ. ಅವ್ರಿಗೆ ಬರೋದು ತಾವು ಒಂದು ಕಾಪಿ ನನಗೆ ಹಾಕಿರಿ. ಇಲ್ಲಿ ಏನಿದೆ ನೀವು ಹೇಳ್ತೀರಿ ಅದನ್ನ ನಾನು ಈಗ ನಿಮ್ಮ ಜೊತೆಗೇನೆ ಸರ್ಕಾರಕ್ಕೆ
ತಿಳಿಸ್ತೇನೆ. ಸರ್ ನಾನು ಒಂದು ಸಣ್ಣ ಪ್ರಶ್ನೆ ಸರ್ ನನ್ನ ಹೆಸರು ವಿನಾಯಕ್ ಅಂತಂದೇಳಿ ಇಲ್ಲೆಲ್ಲರೂ ಎಷ್ಟೋ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಕುಂತೇವೆ. ನನ್ನೊಂದು ಸಣ್ಣ ಪ್ರಶ್ನೆ, ಈ ಸಾಹಿತಿಗಳೆಲ್ಲ ಎಷ್ಟು ಜನ ಕುಂತಾರಲ್ಲ ಇವರೆಲ್ಲರೂ ದುಡ್ಡಿಗೋಸ್ಕರ ಮಾತ್ರ ಪ್ರಶಸ್ತಿ ಬರಲ್ಲ ಅಂತ ಅವರೆಲ್ಲ ಬರೆಯಲ್ಲ ಸರ್. ನೀವು ಆವಾಗಿಂದ ಕರ್ನಾಟಕ 250 ಕೋಟಿ ಪ್ರಶಸ್ತಿಗೋಸ್ಕರ ತೆಗೆದಿಟ್ಟಂತೆ ಬೇರೆ ರಾಜ್ಯಗಳು ಪ್ರಶಸ್ತಿಗೋಸ್ಕರ ದುಡ್ಡು ತೆಗೆದಿಟ್ಟಿಲ್ಲ ಅಂತ ಹೇಳೋದು ಸ್ವಲ್ಪ ತಪ್ಪು ಸರ್. ಆಯ್ತಪ್ಪ, ತಪ್ಪು. ಇವರು ದುಡ್ಡು ಸಲ ಬರೀತಾರ, ನಾ ಹೇಗೆ ಹೇಳಿಪ್ಪ? ಅಲ್ಲ ಸರ್, ನೀವು ಆ ಪ್ರಶಸ್ತಿ ಅನ್ನೋದನ್ನ ದುಡ್ಡಿಂದ ಇದು ಫಸ್ಟ್ ಏನಂದ್ರೆ ಫಸ್ಟ್ ಕರ್ನಾಟಕದಾಗ 5,000ದಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅದಾದ ನಂತರ ನೀವು 1 ಲಕ್ಷ 2 ತಲೆ ಬಂಗಾರ 2 ಸಲ ಒಂದಕ್ಕೆ ಹೇಳಿದ್ರು ಸರ್. ಅಂದ್ರೆ ಆ ಜನ ಸಾಹಿತಿಗಳು, ಈ ಕಲೆಗಾರರು, ಸ್ಪೋರ್ಟ್ಸ್ ಮ್ಯಾನ್ಸ್ ಅವರೆಲ್ಲ ಬರಕ್ ಕಾರಣ ಏನು, ತಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಹೊರಗಾಕಿ ಬಿಡ್ತಾರೆ. ಇಲ್ಲಿ ಅದನ್ನ ಒಂದು ಒಳ್ಳೆ ಪ್ರಶಸ್ತಿ ಅನ್ನೋದು ಕೊಟ್ಟು ಅವ್ರನ್ನ ಮೇಲಿರಲಿಕ್ಕೆ ಕಳ್ಸ್ತಾರೆ ಅಂತ ಹೇಳ್ತಾರೆ. ಈಗ ಆದ್ರೆ ಅದನ್ನ ಬರೀ ಇದರಿಂದ ಅರ್ಥ ಆಯ್ತು. ಈಗ ಡಾಕ್ಟರ್ ಕಾರ್ನಾಡ್ ಸರ್ ಇಲ್ಲದಾರ, ಭಯಂಕರ ಪ್ರಶಸ್ತಿ ತಗೊಂಡ್ರೆಲ್ಲರೂ ಇಲ್ಲದಾರ. ಇತ್ತಮ್ಮ, ನಾನು ಅದಕ್ಕೆ ಹೇಳಿಲ್ಲ, ಹೆಚ್ಚು ಮಾಡಬೇಕು ಅನ್ನೋ ನನಗೊಂದು ಹಂಬಲಿತ್ತು. ಆಮೇಲೆ ನಾವು ಕೊಟ್ಟರೆಲ್ಲರೂ ಅದನ್ನ ಆತ್ಮತೃಪ್ತಿಯಿಂದ ಸ್ವೀಕರಿಸಿದ್ರು. ಒಬ್ರು ಬಳಿ ಒಂದವರು ಯಾರೋ ಒಬ್ರು ಹೆಸರು ಹೇಳಿ ನನಗೆ. ಆದ್ರಿಂದ ಹಂಗೆ ನೀನು ನಿಂದ ಎಲ್ಲರಿಗೂ ಅನ್ನಕ್ಕೆ ಹೋಗ್ಬೇಡ, ಪ್ರಶಸ್ತಿ ಯಾಕೆ ಕೊಟ್ಟಿದ್ದೀಪ ಅಂತ. ನಾನು ನೀನು ಇನ್ನೂ ಸಣ್ಣವ್ರಿಲ್ಲ, ಭಾಳ ದೊಡ್ಡ ದೊಡ್ಡರದಾರ, ಪ್ರಶಸ್ತಿ ಬಂದವರದಾರ. ಅದಕ್ಕೆ ಹಂಗೆ ಮನಸ್ಸು ನೂಸ್ಬಾರ್ದು. ನಾವು ಯಾರ್ದು ನಾ ಮಾಡಿದ್ದು ಹೇಳಿ ನಾನು ಅಷ್ಟೇ. ನಿನಗೆ ಬೇಡ, ನಾನು ಪ್ರಶಸ್ತಿ ಬಂದಾಗ ಮರೆ ದುಡ್ಡು ಕಲ್ಪುಟ್ಟಿ ಸಭೆ ಕೊಟ್ಟು ನೀನು ಕೊಡು. ನಾವು ಬಹಳ ಆತ್ಮತೃಪ್ತಿಯಿಂದ ಸರ್ಕಾರ ಸ್ವೀಕರಿಸ್ತಿದ್ವಿ. ಅವಾಗ ಅಕಸ್ಮಾತ್ ನಾ ಏನಾದ್ರು ಮುಖ್ಯಮಂತ್ರಿ ಆಗ್ಬೋದು ಅವಾಗ. ಲೇಖಕರು ಕೇವಲ ದುಡ್ಡಿಗಾಗಿ ಪ್ರಶಸ್ತಿ ಕೊಳ್ಳಿಕ್ಕಿಲ್ಲ, ಅದ್ರ ಪ್ರಸಿದ್ಧಿಗಾಗಿ ಖಂಡಿತವಾಗಿಯೂ ತಗೋತಾರೆ. ಹೌದು, ನನಗೆ ಪದ್ಮಶ್ರೀ ಬಂದಾಗ ಅದೇ ಪ್ರಶ್ನೆ ಬಂದಿತ್ತು. ಹೌದು, ಸರ್ಕಾರದವ್ರು ಕೊಟ್ಟು ಪದ್ಮಶ್ರೀ ಒಪ್ಕೋತೀನಿ. ಯಾಕಂತಂದ್ರೆ ನಾನು ಪೇಪರ್ನಲ್ಲಿ ನನ್ನ ಹೆಸರು ಬಂದ್ರೆ 200 ಪ್ರತಿ ನನ್ನ ನಾಟಕ ಮಾರಿ ಹೋಗ್ತಾರೆ. ಲೇಖಕನಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಇರೋದು ನನ್ನ ಪುಸ್ತಕಕ್ಕೆ, ಅದು ಮಾರಾಟ ಮನೋರಂಜನೆ ಮಾಲಿಗೆ. ಸೊ ಪ್ರಶಸ್ತಿ ಸಿಕ್ಕಷ್ಟು ಒಳ್ಳೆದೇ, ಮುಖಾಲಿ ಮೂಡಿದ್ರೆ ಒಪ್ಕೋತೀನಿ. ಈಗ ಯಾವಾಗ ಒಪ್ಕೊಳ್ಳಿಕ್ ಆಗೋದಿಲ್ಲ. ಈಗ ಇಲ್ಲಿ ವಿಜಯ ಅವರು ಒಂದು ನೈತಿಕ ಪ್ರಶ್ನೆ ಏನಿತ್ತು, ಬಹಳ ಸೂಕ್ಷ್ಮವಾದ ಪ್ರಶ್ನೆ ಅದು. ಯಾಕಂದ್ರೆ ಕೆಲವು ಸರ್ತಿ ಪ್ರಶಸ್ತಿಗಳನ್ನು ತಗೊಳ್ಳಿಕ್ ಆಗೋದಿಲ್ಲ. ಯಾಕಂದ್ರೆ ನನಗೆ ಕನಗಲ್ ಪುಟ್ಟಣ್ಣ ಪ್ರಶಸ್ತಿ ಬಂದಿತ್ತು. ಇವರೇ ಇದ್ರು ಅವಾಗ, ಯಾರು ನಮ್ಮ ಪರಿವಾರವರೇ ಇದಕ್ಕೆ ಬಂದಾಗ. ಅದು ಒಬ್ಬ ಬೇರೆ ನಿರ್ದೇಶಕರಿಗೆ, ಅವ್ರ ಹೆಸರಿಗೆಲ್ಲ ಬೇಕಾಗಿಲ್ಲ, ತೆಲುಗಿನವರು ಕನ್ನಡದಲ್ಲಿ ದುಡಿದಿದ್ರು, ಅವರಿಗೆ ಹೋಗಿತ್ತು. ಅವರಿಗೆ ಹೋದಾಗ ಯಾರೋ ಇವರು ಪತ್ರಕರ್ತರು ಇಲ್ಲ, ಅವ್ರು ಕನ್ನಡಿಗರಲ್ಲ, ತೆಲುಗಿನಿಂದ ಬಂದವರು ಇದು ಅಂದಾಗ ಹಂಗಾಗಿ ಕರ್ನಾಟಕ ಗಿರೀಶ್ ಕಾರ್ನಾಡ್ಗೆ ಹೋಗ್ಲಿ ಅಂತದ್ದು ನನಗೆ ಅನೌನ್ಸ್ ಮಾಡಿದ್ರು. ನಾವಲ್ಲೇ ಅಂತಂದ್ರೆ ಇದು ಕಾರಣ, ಅವನಿಗೆ ಸಿಗಲಿಲ್ಲ, ನನಗೆ ಕೊಟ್ಟರು ಆನ್ ಸೆಕೆಂಡ್ ಇನ್ ರ್ಯಾಂಕ್. ಅದು ನನಗೆ ದುಃಖ ಅಲ್ಲ. ದುಃಖ ಅಂತಂದ್ರೆ ಕನ್ನಡಿಗರು ಹೆಂಗೆ ಡಿಫೈನ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಅವನ ಪಾಪ ತೆಲುಗಿನಲ್ಲಿ ಹುಟ್ಟಿರ್ಬೋದು, ಆದ್ರೆ ಎಷ್ಟೋ ಕನ್ನಡ ನಾಟಕ ಚಿತ್ರಗಳನ್ನು ಮಾಡಿದ್ದ, ಯಶಸ್ವಿಯಾಗಿ ಮಾಡಿದ್ದ ಆ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲೇ ಸಾಕಷ್ಟು ವರ್ಷಗಳನ್ನು ಕಳೆದಿದ್ದ. ಈಗ ನಾನು ಅವನನ್ನು ಕಂಡಮ್ ಮಾಡಿ ಅವನ ಅವಾರ್ಡ್ ನಾ ತಗೊಂಡ್ರೆ, ನಾ ಹಿಂದಿಯಲ್ಲಿ ಕೆಲಸ ಮಾಡ್ತಾರೆ ಅದೆಲ್ಲ ಎಂಜಾಯ್ಮೆಂಟು ನನಗ ಅನ್ನಿಸ್ತು. ನಾವು ಯಾವಾಗ ಒಂದು ಭಾಷೆಯಿಂದ ಹೋಗ್ತೀವಿ, ಆ ಹೊತ್ತಿಗೆ ಇಂಥವೆಲ್ಲ ಪ್ರಾಬ್ಲಮ್ಸ್ ನೀವು ಅದಕ್ಕೆ ವಿಜಯ ಒಂದು ಕರೆಕ್ಟ್ ಇದೆ. ಅವ್ರು ಒಪ್ಕೊಂಡ್ಬಿಟ್ರೆ ಆಮೇಲೆ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ಗೌರ್ಮೆಂಟಿಗೆ. ನನಗೂ ಅದೇ ಅನ್ನಿಸ್ತು, ಈಗ ನಾವು ಒಪ್ಕೊಂಡ್ಬಿಟ್ರೆ ಐ ವಿಲ್ ಸೈಡ್ ವಿತ್ ಅ ಪರ್ಟಿಕ್ಯುಲರ್ ಫಿಲಾಸಫಿ ವಿಚ್ ಐ ಡೋಂಟ್ ಅಗ್ರಿ. ಅಂದ್ರೆ ಕನ್ನಡಿಗ ಯಾರು, ಕನ್ನಡ ಹೆಂಗೆ ಡಿಫೈನ್ ಮಾಡ್ತೀವಿ, ಇಂಥವೆಲ್ಲ ಪ್ರಾಬ್ಲಮ್ಸ್ ಎದ್ಬಿಡ್ತಾನೆ. ಒಂದೇ ಒಂದು ಮಾತು ಹೇಳ್ತೀನಿ ನಾನು. ಪ್ರಶಸ್ತಿ ಪದ್ಮಶ್ರೀ ಇರ್ಬೋದು, ಇವತ್ತು ಈಗ ಬಂತು ನನಗೆ ಸುದ್ದಿ, ನಮ್ಮ ಬಿ ಜಯಶ್ರೀ ಪದ್ಮಶ್ರೀ ಬಂದಿದೆ. ಶ್ರೀ ಪ್ರಶಸ್ತಿಯೋ ಪದ್ಮಭೂಷಣ ಪ್ರಶಸ್ತಿಯೋ ಯಾವುದೇ ಇರಬಹುದು, ಅದನ್ನ ತಗೊಳ್ಳೋದು ತಪ್ಪಲ್ಲ. ತಗೊಂಡ ಮೇಲೆ ನಿಜವಾಗ್ಲೂ ಯಾವುದೋ ಒಂದು ಕಾರಣ ಬಂದಾಗ, ನಮ್ಮ ಶಿವರಾಮ್ ಕಾರಂತರ ತರಹ ಆ ತುರ್ತು ಪರಿಸ್ಥಿತಿ ಬಂದಾಗ ಅದನ್ನ ವಾಪಸ್ ಕೊಟ್ರು. ಆ ತಾಕತ್ ಇದ್ದವ್ರು ತಗೋಬೇಕು. ಈಗ ಡಾಕ್ಟರ್ ಕಾರ್ನಾಡ್ ಅವರು, ಡಾಕ್ಟರ್ ವಿಜಯ್ ಅವರು ಹೇಳಿದಕ್ಕೆ ನಾನು ಎರಡು ನಡು ಒಂದು ಹಾವೇರಿ ನ್ಯಾಯ ಅನ್ಬಿಟ್ರಿ ಸರ್, ಚಂಪಾ ಸರ್. ನನ್ನ ಅಭಿಪ್ರಾಯ ಇಲ್ಲಿ ತಾವು ಒಪ್ಪೋದು ಬಿಡ್ಬೋದು. ಪ್ರಶಸ್ತಿಯನ್ನ ಸರ್ಕಾರ ಕೊಡ್ತದೆ, ಅರ್ಹರು ಯೋಗ್ಯರಿದ್ದರಿಗೆ ಮಾತ್ರ ನಾವು ಕೊಡ್ತೀವಿ. ಯಾಕೆ ಸರ್ಕಾರ ವತಿಯಿಂದ ಹೇಳ್ಬೇಕಂದ್ರೆ ನಾವು ಕೊಟ್ಟಿರ್ತೀವಿ. ಪ್ರಶಸ್ತಿಯನ್ನು ದಯವಿಟ್ಟು ತಗೋರಿ. ತಾತ್ವಿಕವಾಗಿ ಭಿನ್ನಾಭಿಪ್ರಾಯ ಬಂದಾಗ ನೀವು ಸರ್ಕಾರವನ್ನು ಖಂಡಿಸ್ರಿ. ಸರ್ ತಗೊಳ್ಳೋದು ಬಿಡ್ತೀರಿ ಯಾಕಂತ ನಾನು ತಗೊಂಡು ಕೂಡ ತಗೊಂಡ ತಕ್ಷಣ ನೀವು ಒಂದು ಕಮಿಟ್ಮೆಂಟ್ ಆಯ್ತು ಅನ್ಬೇಡ್ರಿ ಮೇಡಮ್. ನಾ ಇದನ್ನು ಹೇಳ್ತೀನಿ ನೀವು ಫೋನ್ಯಾಗ,
ನೀವು ನಾನು ಸರ್ಕಾರದ ನಾ ಮನೆಯಿಂದ ಕೊಟ್ಟಿದ್ದೇನೆ, ನಾ ಕಮಿಷನ್ ಕೊಟ್ಟಿದ್ದ ಮನೆಯಿಂದ ಕೊಟ್ಟಿದ್ದೇನೆ, ಯಾರೋ ಆವಾಗ ಮುಖ್ಯಮಂತ್ರಿ ಸಹಿ ಹಾಕಿರ್ತಾರ, ಕಾರ್ಯದರ್ಶಿಗೆ ನಾ ಹಾಕಿರ್ತೀನಿ, ನಾವು ಏನು ಮನೆಯಿಂದ ಕೊಡ್ತೀವಿ? ಇಲ್ಲ, ಸರ್ಕಾರ ನಿಮ್ಮೆಲ್ಲರೂ ಅದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಹೌದು, ನಾವು ನಾನು ಸರ್ಕಾರದ ಪ್ರಶಸ್ತಿಯನ್ನು ದಯವಿಟ್ಟು ತಾವು ಸ್ವೀಕರಿಸಿ, ತಾತ್ವಿಕವಾಗಿ ಭಿನ್ನಾಭಿಪ್ರಾಯ ಬಂದಾಗ, ಸರ್ಕಾರ ತಪ್ಪು ಮಾಡಿದಾಗ ಹೆಚ್ಚಿಸುವವರ ದಯವಿಟ್ಟು ನೀವು ಖಂಡಿಸ್ರಿ. ಅಲ್ಲ, ಯಾಕೆ ಒಳ್ಳೆ ಅಂತೀರಿ ಅಂತ. ಅಲ್ಲ, ಹಂಗೆ ಯಾರೋ ಪ್ರಶಸ್ತಿ ಕೊಟ್ಟು ಯಾರ ಬಾಯಿನ ಮುಚ್ಚಕ್ಕಾಗಲ್ಲ ಬಿಡಿ, ಮಾಡ್ಬೇಕು ನಾವು ಹಂಗೆ ದಬಾಯಿಸೋರೇನೆ. ಆದ್ರೆ ಒಂದು ಮಾತು ಹೇಳ್ತೀನಿ, ನಾನು ನಿರಾಕರಿಸಿದ್ದೀನಿ ಅಂತಂದ್ರೆ ನಗದು ಹಣನೇ ನಿರಾಕರಿಸಿದ್ದೀನಿ. ನನಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಮಾಧ್ಯಮ ಅಕಾಡೆಮಿ ಎಲ್ಲ ಅಕಾಡೆಮಿಗಳ ಪ್ರಶಸ್ತಿಯೂ ನನಗೆ ಬಂದಿದೆ. ಆದ್ರೆ ಅದರ ಹಿಂದೆ ಆ ಪ್ರಶಸ್ತಿಯನ್ನ ನಿರ್ಣಯಿಸೋದಕ್ಕೆ ಕೂತಂತ ಸಾಹಿತಿಗಳಿಗೆ, ತಜ್ಞರಿಗೆ ಗೌರವ ಕೊಟ್ಟು ಆ ಪ್ರಶಸ್ತಿ ಸರ್ಟಿಫಿಕೇಟ್ ತಗೊಂಡಿದ್ದೀನಿ, ಹಾರ ತಗೊಂಡಿದ್ದೀನಿ, ಹಣ್ಣು ತಗೊಂಡಿದ್ದೀನಿ. ನಾನು ಆ ನಗದು ಹಣವನ್ನ ಸ್ವೀಕರಿಸೋದಿಲ್ಲ ಅನ್ನೋದು ನನ್ನ ನಿಯಮ. ನಾನು ಹಾಗೆ ಮಾಡಿದ್ದೀನಿ. ನಾವು ಹೇಳಿ ಕೇಳಿ ಬೀದಿ ನಾಟಕ ಮಾಡೋ ಜನ, ಬೀದಿ ಜನರಿಂದ ಬೆಳಿಬೇಕು ನಮ್ಮ ಎಲ್ಲ ಶಕ್ತಿಗಳು ಅನ್ನೋ ನಂಬಿಕೆ ಇರೋದ್ರಿಂದ ನಾನು ಹಾಗೆ. ನಾನು ಒಂದೇ ಮಾತು, ಶಿವರಾಮ್ ಕಾರಂತರು ಅವರ ಪ್ರಶಸ್ತಿಯನ್ನು ತೆಗೆದುಕೊಟ್ಟರು, ಅದು ಅವರು ಅರ್ಹತೆ ತೋರಿಸಿದೆ ಅಂತಂದ್ರೆ ಆ ಪ್ರಶಸ್ತಿ ಒಪ್ಕೊಂಡವರು ಇನ್ನೊಂದು ಎಮರ್ಜೆನ್ಸಿ ಬರೋ ತನಕ ಕಾಯಬೇಕಾಯ್ತು. ಒಂದು ಕಾರಣ ಬೇಕಂತ. ಅಲ್ಲ ಸರ್, ಇದ್ರು ಅಲ್ಲ ಸರ್, ಸರ್ಕಾರ ಅದೇ ಇದ್ರು, ಕೊಟ್ಟಿತ್ತು ಸರ್ಕಾರ ಇದ್ರು ನೀವು ಖಂಡಿಸ್ರಿ, ನಿಮ್ಗೆ ಮೂಲಭೂತ ಹಕ್ಕು. ಕಲಾವಿದರು ಮತ್ತು ಸಾಹಿತಿಗಳು ಖಂಡಿಸೋದು ಸರಿ, ಆದ್ರೆ ಇದು ವಾಪಸ್ ಕೊಡುವ ಪ್ರಸಂಗ ಪ್ರತಿಭಟನೆ ಮಾಡೋದು ಬರ್ತದಲ್ಲ, ಯಾರೋ ಕಾಂಗ್ರೆಸ್ನವ್ರು ಕೊಟ್ಟಿರ್ತಾರೆ, ಬಿಜೆಪಿ ಅವರಿದ್ರು, ಅವ್ರಿಗೆ ಬಿಜೆಪಿ ಅವ್ರು ರಿಟರ್ನ್ ಮಾಡಿದ್ರೆ ಏನಾದಂಗೆ ಆಗ್ತದೆ? ಇಲ್ಲ ಸರ್, ಅವರೇ ಇದ್ರು ಅದೇ ಸರ್ಕಾರ ಇದ್ರು ಕೂಡ ಮುಲಾಜಿಲ್ದಂಗೆ ತಾತ್ವಿಕ ಭಿನ್ನಾಭಿಪ್ರಾಯ ಇದ್ರು ಮಾಡ್ರಿ ಅಂತೀನಿ ನಾನು ಅಷ್ಟೇ. ನ್ಯಾಯ, ನೀತಿ, ಧರ್ಮ. ಸರ್, 1990 ರಾಷ್ಟ್ರಕವಿ ಕುವೆಂಪು ಅವರಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟರು. ಆ ನಂತರದಲ್ಲಿ ಆ ಪ್ರಶಸ್ತಿಗಳನ್ನ ಯಾರಿಗೂ ಕೊಟ್ಟಿಲ್ಲ. 1993 ಈ ಕಡೆ ಅವು ಯಾಕೆ ಆ ಪ್ರಶಸ್ತಿಗಳು ಅಲ್ಲಿಗೆ ಅವರು ಅದೇ ಬಹಳ ಜನ ಕೊಟ್ಟಿವ ಮರ. ನಾ ಇದ್ದಾಗ ಒಂದು 2 ಮಂದಿ ಕೊಟ್ಟಿವಿ. ನೀವು ಓದಿಲ್ಲ ಪುಸ್ತಕ, ಪೇಪರ್ ಓದಿಲ್ವಾ? ವೀರೇಂದ್ರ ಹೆಗಡೆ ಅವ್ರಿಗೆ ಕೊಟ್ಟಿವಿ, ಎಸ್ ನಿಜಲಿಂಗಪ್ಪನವ್ರಿಗೆ. ಅದು ನಾವು ಬರೋದಕ್ಕಿಂತ ಮೊದಲ ನಮ್ಮ ಡಾಕ್ಟರ್ ಬಿ ಜವರೇಗೌಡ ಅವ್ರಿಗೆ ಕೊಟ್ಟಿವಿ. ನಮ್ಮ ಮೊದಲೇ ಹೇಳಿದೆ, ವೀರೇಂದ್ರ ಹೆಗಡೆ ಅವ್ರು ಹೇಳಿದೆ. ಇಲ್ಲ, ಬಹಳ ಜನರು ಸಿಕ್ಕಿದೆ ಅವ್ರು ಆದ್ಮೇಲೆ. ಒಟ್ಟೀಗ 8 ಜನರಿಗೆ ಸಿಕ್ಕಿದೆ. ಡಾಕ್ಟರ್ ಯು ಆರ್ ರಾವ್ ಅವರು ಸಿಕ್ಕಿದೆ, ಭೀಮಸೇನ್ ಜೋಶಿ ಅವರು ಸಿಕ್ಕಿದೆ, ಸಿದ್ಧಗಂಗಾ ಶ್ರೀಗಳಿಗೆ ಸಿಕ್ಕಿದೆ, ಕರ್ನಾಟಕ ರತ್ನ ಬಹಳ ಜನ ಸಿಕ್ಕಿದೆ. ಧಾರ್ಮಿಕ ಸಂಗತಿಗಳಿಗೆ ಕೊಡ್ತಾರೆ. ಇಲ್ಲ ಧಾರ್ಮಿಕ ಒಬ್ಬರೇ ಧಾರ್ಮಿಕ ಇವರು ಸಿದ್ಧಗಂಗಾ ಶ್ರೀಗಳು ಮಾತ್ರ. ಅವರು ಧರ್ಮದ ಕಟ್ಟುಪಾಡುಗಳನ್ನು ಮೀರಿ ಸರ್ವಧರ್ಮದವರನ್ನು ಅಪ್ಪುಕೊಂಡ್ರು ಅಂತ ಅವರು ಸಿಕ್ಕಿದೆ. ವಿಜಯ ಮೇಡಮ್ ಅವರಿಗೆ ನಮ್ದು ಕ್ವಶನ್ ಏನಂದ್ರೆ, ಇವರು ನಗದನ್ನ ನಾನು ಸ್ವೀಕರಿಸಿದ್ರೆ ಸರ್ಕಾರದವ್ರ ನನಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದಾಗ ನಾನು ಅಪೋಸ್ ಮಾಡಿದ್ದೆ. ನನಗೆ ಅವಾಗ ನನ್ನಷ್ಟಕ್ಕೆ ನನಗೂ ಒಂದು ತೊಂದರೆ ಆಗುತ್ತೆ ಅಂದ್ರೆ, ನೀವು ಹಣವನ್ನು ಸ್ವೀಕರಿಸಿ ಎಷ್ಟೋ ಜನ ಕಲಾವಿದರು ಇವತ್ತು ಅವ್ರ ಹೊಟ್ಟೆಪಾಡಿಗೋಸ್ಕರ ಕಷ್ಟಪಡ್ತಿದ್ದಾರೆ. ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಬಾಗಲಕೋಟೆ ಒಬ್ಬ ಕಲಾವಿದೆ ಪೇಪರ್ಗೆ ಬಂದಿತ್ತು. ಅವ್ರು ತನ್ನ ಮಗಳಲ್ಲಿದ್ದಾಳೆ, ತನ್ನ ಮಗಳ ಮನೆಯಲ್ಲಿದ್ದಾಳೆ, ಆಕೆಗೆ ಸ್ವತಃ ಒಂದು ಮನೆ ಕಟ್ಟೋದಕ್ಕೂ ಸಹ ಇವತ್ತು ಆಕೆಗೆ ಆಗಿಲ್ಲ. ನೀವು ಹಣವನ್ನು ಸ್ವೀಕರಿಸಿ ಅಂತ ಕಲಾವಿದರು ಕೊಡ್ಬೋದಲ್ಲ? ಪ್ರಶ್ನೆ. ಆದ್ರೆ ನನಗೆ ಸರ್ಕಾರದ ದಾಖಲೆಗಳಲ್ಲಿ ನನಗೆ ಹಣ ಕೊಟ್ಟ ಹಾಗೆ ಬರೋದು ಇಷ್ಟ ಇಲ್ಲ. ನನಗೆ ಬೇರೆ ಖಾಸಗಿಯವರು ಕೊಟ್ಟಿರುವ ಎಲ್ಲ ಪ್ರಶಸ್ತಿಗಳನ್ನು ನಾನು ಹಾಗೆ ವಿನಿಯೋಗಿಸಿರೋದು. ಸರ್, ಒಂದು ಪ್ರಶ್ನೆ, ಪ್ರಶಸ್ತಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಒಂದು ಚರ್ಚೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನನಗನ್ಸುತ್ತೆ, ನಾವು ಪ್ರಶಸ್ತಿಯನ್ನು ಕೊಡೋದು ಎದಕ್ಕಂತ ಕೇಳಿದ್ರೆ ಅವರ ಪ್ರತಿಭೆಯನ್ನು ಗುರುತಿಸೋದಕ್ಕೆ. ಈಗ ನಾನ್ ತಿಳ್ಕೊಂಡಿದ್ದು, ಪ್ರಶಸ್ತಿ ಯಾಕೆ ಗುರುತಿಸಲಿ, ಅವರಲ್ಲೇನೋ ಒಂದು ವಿಶೇಷತೆ ಇದೆ, ಅದನ್ನು ಗುರುತಿಸ್ಬೇಕು, ಸಮಾಜ ಗುರುತಿಸ್ಬೇಕು ಅನ್ನೋ ದೃಷ್ಟಿಯಿಂದ. ಗಿರೀಶ್ ಕಾರ್ನಾಡ್ ಸರ್ ಅವರು ಕ್ಷಮೆಯನ್ನು ಕೇಳಿ ಪ್ರಶ್ನೆ ಕೇಳ್ತೀನಿ. ಪ್ರತಿಷ್ಠೆಗೋಸ್ಕರ ನಾವು ಪ್ರಶಸ್ತಿಯನ್ನು ಸ್ವೀಕರಿಸ್ತೀವಿ ಅಂದಾಗ, ಪ್ರಸಿದ್ಧಿಗೋಸ್ಕರ ಸ್ವೀಕರಿಸ್ತೀವಿ ಅಂದಾಗ ಆ ಪ್ರಶಸ್ತಿ ಮಹತ್ವ ಉಳಿಯುತ್ತಾ? ಹಾಗಾದ್ರೆ ಆ ಪ್ರಶಸ್ತಿ ಬೆಲೆ ಏನ್ ಉಳಿಯಿತು ಸರ್? ಪ್ರಶಸ್ತಿ ಬೆಲೆ ಈಗ ಇನ್ನೊಂದೆರಡು ಮಹತ್ವದ ಪ್ರಶ್ನೆಗಳು ನಾವು ಚರ್ಚೆ ಮಾಡೋಣ. ಈ ಹಾವಳಿ ಬಗ್ಗೆ ನಾವು ಕೇಂದ್ರೀಕರಣಗೊಳಿಸೋಣ. ಈ ಗೋಷ್ಠಿಯ ಅವ್ರಿಗೆ ಕೊಡಬೇಕು, ಹಾವೇರಿಯಲ್ಲಿ ಕೊಡಬೇಕು, ಇದು ಅದಲ್ಲ, ಅದ್ರ ನಮ್ಮ ಜುಡಿಕ್ಷನ್ ಆಗ್ತದೆ. ಈಗ ಸರ್, ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಮನೋಜ್ ಸರ್ ನೀವು ಇದ್ದೀರಿ, ಎದುರಿಗಿನ ಸಾಹಿತಿಗಳೆಲ್ಲ ಇದೆ, ಪ್ರತಿ ಸಲ ಅದು ಬಂದಾಗ ಚರ್ಚೆ ಆಗ್ತಾ ಇರ್ತದೆ.
ಸಂಬಂಧಿತ ಚರ್ಚೆಗಳು ಸರಿಯಾದವ್ರಿಗೆ ಬರಲಿಲ್ಲ ಇತ್ಯಾದಿ ಇತ್ಯಾದಿ. ಒಂದು ಕನ್ನಡಕ್ಕೆ ಬಂದಿದೆ ಅನ್ನುವಂಥ ಒಂದು ಅಸ್ಮಿತೆ, ಕನ್ನಡದ ಅಸ್ಮಿತೆ ಇವರು ಅನ್ನುವಂಥ ಒಂದು ಭಾವ ಕನ್ನಡದಲ್ಲಿ ಹುಟ್ಟತಾ ಇಲ್ಲ. ಹುಟ್ಟಿಸೋರನ್ನು ನಿರ್ದಿಷ್ಟ ಜನಾಂಗ ಇದ್ದಾರೆ. ಇದಕ್ಕೆ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ಅವ್ರನ್ನ ಹಿರಿಯರನ್ನ ಪಡೆದವರಿಗೆ ಅವಮಾನ ಮಾಡ್ಲಿಕ್ಕೆ ಆಗುತ್ತಾ? ಇದು ಚರ್ಚೆಗಳು ನೋಡಿ. ಈ ಜ್ಞಾನಪೀಠ ಪ್ರಶಸ್ತಿ ಬರ್ತಕ್ಕೆ ಇಟ್ಕೊಳ್ಳೋಣ, ಬಂದ ಕೂಡಲೇ ಅದಕ್ಕೆ ಪರ ಮತ್ತು ವಿರೋಧ ಮಾತುಗಳು ಬರ್ತಾವೆ. ವಿರೋಧ ಬರೋದಾದಂಥ ಅದು ಕನ್ನಡ ಅಸ್ಮಿತೆಯ ಪ್ರಶ್ನೆ ಇದೆ. ನಮಗೆ ಬಂದಿದೆ ಪ್ರಶಸ್ತಿ, ಅದು ಕರ್ನಾಟಕಕ್ಕೆ ಬಂದ ಪ್ರಶಸ್ತಿ. ಅದು ಆ ಥರದ ಒಂದು ಒಂದು ಅಸ್ಮಿತೆಯ ಪ್ರಶ್ನೆ ಎತ್ತದೆ, ಅದನ್ನು ಟೀಕಾ ಮಾಡುವ ಒಂದು ವ್ಯವಸ್ಥೆ ಬೆಳೀತಾ ಇದೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಯೋಚಿಸ್ಬೋದಾ? ಎಲ್ಲರೂ ನಿಮ್ಮಂತ ನಮ್ಮಂತ ಮನುಷ್ಯರು ಇರಲಿ ಅಂತ ಹಾರೈಸೋಣ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂದ್ಕೊಂಡು ಅಯ್ಯೋ ಜ್ಞಾನಪೀಠ ಪ್ರಶಸ್ತಿ, ಜ್ಞಾನಪೀಠ ಅವ್ರ ವಿರುದ್ಧ ಮಾತಾಡ್ತಕ್ಕದ್ದಲ್ಲ, ಅವ್ರನ್ನ ಕ್ರಿಟಿಸೈಸ್ ಮಾಡ್ತಕ್ಕದ್ದಲ್ಲ. ಕ್ರಿಟಿಸೈಸ್ ಮಾಡೋದು ಅಂತಂದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು, ಇಂಥವೆಲ್ಲ ಭಾವನೆಗಳಿದ್ದಾವೆ. ಏನ್ ಮಾಡ್ಲಿಕ್ಕೆ ಕ್ರಿಟಿಸೈಸ್? ಅವ್ರಿಗೆ ಹಕ್ಕಿದೆ, ಅದು ಅವ್ರು ಒಳ್ಳೆ ಕವಿ ಅಲ್ಲ ಅಂತ ಹೇಳ್ಬೋದು. ನನಗೆ ಅಲ್ಲ, ಹಲವಾರು ಜ್ಞಾನಪೀಠ ಪ್ರಶಸ್ತಿ ಒಬ್ಬರೊಬ್ಬರ ಬಗ್ಗೆ ಡೌಟ್ ಇದೆ, ಅಡಿಗರಿಗೆ ಸಿಗ್ಲಿಲ್ಲ ಅಂತ ದುಃಖ ಇದೆ. ಸರ್, ನಂದೊಂದು ಪ್ರಶ್ನೆ ಇದೆ. ನಿಜವಾಗ್ಲೂ ಹಾವಳಿ ಇರೋದು ಪ್ರಶಸ್ತಿಗಳ ಸಂಖ್ಯೆ ವಿಷಯ ಅಲ್ಲ, ಅದ್ರ ಹಿಂದಿರುವಂತ ಒಂದು ಬಹಳ ಸೀರಿಯಸ್ ಆದ ಇಶ್ಯೂ ಏನಿದೆ ಅಂದ್ರೆ, ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯ ಒಳಗೆ ಸರ್ಕಾರದ ಅತಿಕ್ರಮ ಪ್ರವೇಶ ವರ್ಷಗಳಿಂದ ಆಗ್ತಾ ಬಂದಿದೆ. ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ, ಸಾಂಸ್ಕೃತಿಕ ನೀತಿಯನ್ನೇ ಸರ್ಕಾರವೇ ಇವತ್ತು ನಿರೂಪಣೆ ಮಾಡುತ್ತೆ ಅಂತ ಹೇಳಿದಾಗಲೂ ಕೂಡ ನಮ್ಮ ಕನ್ನಡದ ಸಿವಿಲ್ ಸೊಸೈಟಿನವರು ಇದನ್ನ ಪ್ರತಿಭಟಿಸಿಲ್ಲ. ಹಾಗೆ ಪ್ರಶ್ನೆ ಇರೋದು ಪ್ರಶಸ್ತಿ ಯಾರಿಗೆ ಬಂತು, ಯಾರು ಬರಲಿಲ್ಲ, ಎಷ್ಟು ದುಡ್ಡು ಅಂತಲ್ಲ. ನೀವು ಕೆಲವು ದಶಕಗಳಿಂದ ನೋಡಿದ್ರೆ ಕನ್ನಡದ ಮಹತ್ವದ ಕೃತಿಗಳು ಯಾವುದು ಅನ್ನೋದನ್ನು ಸರ್ಕಾರದ ಮೂಲಕನೇ, ಒಂದು ಪ್ರಶಸ್ತಿ ಮೂಲಕನೇ ನಿರ್ಧಾರ ಆಗಬೇಕು. ಯಾವ ಪುಸ್ತಕಗಳು ಪ್ರಕಟಣೆ ಆಗ್ತವೆ, ಯಾವ ಪುಸ್ತಕಗಳು ಲೈಬ್ರರಿಗೆ ಹೋಗ್ತವೆ, ಯಾವ RSS ಬರಹಗಳು ಇವತ್ತು 20 ಕೋಟಿಯಷ್ಟು ದುಡ್ಡಲ್ಲಿ ಸರ್ಕಾರ ಕೊಂಡುಕೊಳ್ಳುತ್ತೆ, ಇದೆಲ್ಲ ಆಗ್ತಾ ಇರೋದ್ರಿಂದ ಈ ಸರ್ಕಾರ ಆ ಸರ್ಕಾರ ಅಲ್ಲ. ಆದಷ್ಟು ಮಟ್ಟಿಗೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕಿರೋ ಸ್ವಾಯತ್ತತೆಯನ್ನ ನಾವು ಕಾಪಾಡಿಕೊಳ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಅದಕ್ಕೆ ಪರೋಕ್ಷವಾಗಿ ನಾವು ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತು. ಇದನ್ನ ಪ್ರಧಾನವಾಗಿ ಚರ್ಚೆ ಮಾಡಿದ್ವಿ. ಸರ್, ಒಂದು ಪ್ರಶ್ನೆ ಸರ್. ಈಗ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನ ಮಾಡ್ತಾರಲ್ಲ ಸರ್, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ. ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್. ಉತ್ತರ ಹೇಳಿದ್ವಿ, ನೀವು ಲೇಟಾಗಿ ಬಂದಿದೆ. ಪ್ರಶಸ್ತಿ ಪ್ರಕಟಣೆಯ ಸನ್ನಿವೇಶದಲ್ಲಿ ನನಗೊಂದು ಗಾಢವಾಗಿ ಕಾಡದಂತ ಒಂದು ಅಂಶ ಅದು. ಈ ಕೆಲವು ಮಠಗಳಿಗೆ ನೇರವಾಗಿ ಪ್ರಶಸ್ತಿ ಘೋಷಿಸಿದ್ದು ಮತ್ತು ದೇವಸ್ಥಾನದ ಪೂಜಾರಿಗಳಿಗೆ ಪ್ರಶಸ್ತಿ ಘೋಷಣೆ ಆಗುತ್ತೆ ನಾನು ಪತ್ರಿಕೆಯಲ್ಲಿ ಓದಿದೆ. ಹೀಗೆ ಮಾಡುವಾಗ ನಮ್ಮ ಸಂವಿಧಾನದ ಜಾತ್ಯತೀತ ಮೌಲ್ಯಗಳಿಗೆ ಅಡ್ಡಿ ಆಗೋದಿಲ್ವೇ? ಅದು ಸಾಮಾಜಿಕವಾಗಿ ಏನ್ ಸಂದೇಶನ ಕೊಡಬಾರ್ದು? ಮಠಗಳಿಗೆ ಯಾವ ಪ್ರಶಸ್ತಿ ಕೊಟ್ಟಿಲ್ಲ, ಅನುದಾನ ಕೊಟ್ಟಿದೆ. ನೀವು ಕನ್ಫ್ಯೂಷನ್ ಮಾಡೋದಿಲ್ಲ. ದೇವಸ್ಥಾನದ ವಕ್ತಾರಿಗೆ ರಾಜ್ಯೋತ್ಸವ ಗೌರವ ಕೊಟ್ಟಿರೋದು ಉಂಟು. ಆ ಹಿನ್ನೆಲೆಯಲ್ಲಿ ನಾನು ಕೇಳಿದ್ರೆ ಯಾವ ಜ್ಞಾನವನ್ನ ಪ್ರಸಾರ ಮಾಡಬಾರ್ದು, ಸಮಾಜಕ್ಕೆ ಸಾಮಾಜಿಕ ಮೌಲ್ಯದ ಯಾವ ಸಂದೇಶವನ್ನು ಕೊಡಬಾರ್ದು? ಈಗ ಎಲ್ಲರೂ ಕೂಡಿ ಮಾಡುವಂತದ್ದು ಒಂದು ಅಂತೂ ಆಗಿರ್ಬೋದು. ಈಗ ಅಲ್ಲ, ಒಂದು ಅರ್ಚಕರಿಗೆ ಕೊಡಬಾರ್ದು ಅಂತ ಹೇಳಿದೆ ಅಂತ ಯಾರು ಕೇಳಿದ್ರೆ ಅದು ಯಾರು ಪುತ್ರನೂ ಇಲ್ಲ. ಮತ್ತೆ ನಾನು ಹೇಳಪ್ಪ ಅದ್ರ ಬಗ್ಗೆ ಅದು ಆಯ್ಕೆ ಬಗ್ಗೆ ಯಾಕೆ ಅವ್ರನ್ನ ಆಯ್ಕೆ ಮಾಡಿದ್ರು? ಪಾದ್ರಿಗೂ ಬಂದಿರ್ತದೆ, ಇಲ್ಲಾರ ಮೌಲ್ಯಗೂ ಬಂದಿರ್ತದೆ. ಬರಬಾರ್ದಂತಿಲ್ಲ, ಅದರಲ್ಲಿ ವ್ಯತ್ಯಾಸವನ್ನು ಗುರುತಿಸ್ತಿಲ್ಲ. ಅದು ಸೂಚಿಸಬಲ್ಲ ಸಾಮಾಜಿಕ ಸಂದೇಶ ಏನು? ಅದು ಪ್ರಶ್ನೆ. ಅದು ಪ್ರಶ್ನೆ. ಅದು ರಾಜ್ಯೋತ್ಸವ ಪ್ರಶಸ್ತಿ ಹೇರ್ ಕಟಿಂಗ್ ಸೆಲೂನ್ ಕೊಡಬಾರ್ದು ಅಂತ ಹೇಳಿದ್ಯಾ? ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ಲ. ಬೆಂಗಳೂರಿನಲ್ಲಿ ಹೇರ್ ಕಟಿಂಗ್ ಸೆಲೂನ್ ಕೊಟ್ಟಿದೆ ರಾಜ್ಯೋತ್ಸವ ಪ್ರಶಸ್ತಿ ಎಂದು ಹೇಳಿ ನಾಯಿದ್ದ ಕೊಟ್ಟರು, ಬಹುಶಃ ಬಗ್ಗೆ ಕೊಟ್ಟಿರ್ಬೇಕು. ಆದ್ರೆ ನಾ ಹೇಳೋದು, ಕೇಶ ವಿನ್ಯಾಸ ಜಗತ್ತಿನಲ್ಲಿ ಒಂದು ದೊಡ್ಡ ಕಲೆ. ದಯವಿಟ್ಟು ನಗಬೇಡ್ರಿ, ಇದು ಸಾಹಿತಿಗಳಿಗೆ ಮಾತ್ರ ರಾಜ್ಯೋತ್ಸವ ಪ್ರಶಸ್ತಿ ಇಲ್ಲ. ನಾನು ಅವರಿಗೂ ಕೊಟ್ಟಿಲ್ಲ, ಆದರೂ ಕೂಡ ಹೇಳ್ತೀನಿ. ನಾನು ಕೇಶ ವಿನ್ಯಾಸದಲ್ಲಿ ವಿಶ್ವ ವಿಕ್ರಮವನ್ನು ಮಾಡಿದಂಥವ್ರು ಇದರೊಳಗೆ ವಿಜಯನಗರದೊಳಗೆ ಉಮಾ ಅಂತೇಳಿ, 1 ಮಿನಿಟ್ ಉಮಾ ಅಂತಾರೆ ನೋಡ್ರಿ, ಅವ್ರು ಕೊಟ್ಟಿದೆ ಅದನ್ನ ಹೇಳ. ನಾನು ಅಂತಾನು ಕೊಟ್ಟಿವಿ. ಸಲೂನ್ದಾಗ ಯಾಕೆ ಕೊಟ್ಟಾರ ಅಂದ್ರೆ ಬಹುಶಃ ನಾ ಇದ್ದಾಗಲ್ಲ ಮೊದಲು ಕೊಟ್ಟಾರ. ಅವ ಇಲ್ಲ ಒಳ್ಳೆ ನಾಟಕಗಳನ್ನು ಮಾಡ್ತಾನವ, ಮಾಡ್ತಾನೆ. ಅವನ ಹೆಸರು ಮುತ್ತುರಾಜ್. ಬಹಳ ಒಳ್ಳೆ ನಾಟಕಕಾರವ. ಇಲ್ಲ, ಅವನು ಎಲ್ಲ ಬಹಳಷ್ಟು ಜನ ಪ್ರಖ್ಯಾತ ಲೇಖಕರ ತಲೆ ಬೋಳಿಸಿದ. ಅಲ್ಲ, ಒಂದ್ ನಿಮಿಷ ತಲೆ ಬೋಳಿಸ್ತಾರ. ದಯವಿಟ್ಟು ಹಂಗೆ ತಿಳ್ಕೊಬೇಡ್ರಿ. ಅದು ಒಂದು ಉದ್ಯೋಗವಾಗಿ ಕಾಯಕದ ಘನತೆಯನ್ನು ಕಾಯಬೇಕು ನಾವೆಲ್ಲರೂ.
ನಾ ಕೈ ಮುಗಿದು ಕೇಳ್ತೇನೆ. ನಮ್ಮ ದಯವಿಟ್ಟು ಬೇಡ ಹಂಗ ಇದು ಲಘುವಾಗಿ ಮಾತಾಡೋದು ಬೇಡ. ಪೂಜೆ ಮಾಡೋ ದೊಡ್ಡವ ಅಥವಾ ನಾನು ದೊಡ್ಡ ಆಫೀಸರ್ ಆಗ್ತಿರ್ತೀನಿ, ಇದಕ್ಕೆ ಬರ್ತದೆ. ಇದು ಉಪಯೋಗ ಇಲ್ಲದಿರೋ ನಮ್ಮ ನಾಡಿನ ಅನೇಕ ಪ್ರಮುಖ ಸಾಹಿತಿಗಳ ಹೆಸರಿನಿಂದ ಪ್ರಶಸ್ತಿಗಳು ಹೋಗ್ತಾ ಇದ್ದಾವೆ. ಅವು ಸಂಪನ್ಮೂಲ ಸರ್ಕಾರದ್ದು ಅಥವಾ ಆಯಾ ಸಂಘಟನೆಗಳದ್ದು? ಅಲ್ಲಿ ನಿಮಗೆ ಗೊತ್ತು, ನಾವು ಕೊಡೋದು ಸರ್ಕಾರದ್ದು, ಬೇರೆಯವ್ರು ಕೊಡೋದು ಇದ್ರು ಆಯಾ ಸಂಘ ಸಂಸ್ಥೆ. ಈಗ ಖಾಸಗಿವೆಲ್ಲ ಸರ್ಕಾರ ಕೊಡಂಗಿಲ್ಲ. ಹಿರೇಮಠರು ತಮ್ಗೆ ಗೊತ್ತಿಲ್ಲ ಹಂಗೆ ನಮ್ಮ ಏನು ಸರ್ಕಾರದ ಪ್ರಶಸ್ತಿಗಳು ಅದಕ್ಕೆ ಮಾತ್ರ ನಾವು ಸರ್ಕಾರದ ಹಣ ವಿನಿಯೋಗಿಸ್ತೀವಿ. ಸರ್, ಒಂದು ಸಣ್ಣ ವಿಜಯ ಮೇಡಮ್ ಅವರು ಆಗಲೇ ಹೇಳುವಾಗ ಸರ್ಕಾರದ ಅಥವಾ ಅಕಾಡೆಮಿಗಳ ಪ್ರಶಸ್ತಿಯನ್ನು ಕೊಡುವಾಗ 25 ಜನಗಳಿಗೆ ವಿದ್ವಾಂಸರಿಗೆ ಕಳಿಸಿ ಪಟ್ಟಿ ತರಿಸ್ಕೊಂಡು ಈ ಥರ ಆಯ್ಕೆ ಮಾಡ್ತಾರೆ ಅನ್ನೋದು ಹೇಳಿದೆ. ಅದು ಖಂಡಿತ ನಾನು ಗಮನಿಸಿದ ಹಾಗೆ ಅದು ಸರಿಯಾದ ಕ್ರಮ ಇದೆ. ಆದರೆ ದಯವಿಟ್ಟು ಯಾರಾದರೂ ಆ ಥರದವರು ಹೆಸರನ್ನು ಕಳಿಸಿದವರು ಬೇಜಾರು ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅನ್ನೋ ಒಂದು ಮಾಹಿತಿ ಮೂಲಕ ನಾವು ಹೇಳ್ತೀವಿ. ಅಂದ್ರೆ ಯಾರಿಗೆ ಸರ್ಕಾರ ಅಥವಾ ಇಲಾಖೆ 25 ಜನ ವಿದ್ವಾಂಸರಿಗೆ ಇಂತ ಪ್ರಶಸ್ತಿ ಕೊಡ್ಬೇಕು ನಾವು ಕಳಿಸ್ರಿ ಅಂದಾಗ ಬಹಳ ಜವಾಬ್ದಾರಿಯಿಂದ ಗಂಭೀರವಾಗಿ ಯೋಚನೆ ಮಾಡುವಂತ ಹೆಸರುಗಳನ್ನು ಕಳಿಸಬೇಕಾಗ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಇಂಥ ಹೆಸರುಗಳನ್ನು ನಮೂದು ಮಾಡದೇ ಇದ್ದಾಗ ಯಾರೋ ಒಂದು ಸಾರಿ ಅರ್ಹರ ಅಲ್ಲವ್ರಿಗೆ ಒಂದು ಪ್ರಶಸ್ತಿ ಕೊಟ್ಟು ಬಿಟ್ರೆ ಅರ್ಹರ ಅಲ್ಲದವ್ರದ ತಲೆಮಾರಿನ ಹಾವಳಿ ಹೆಚ್ಚಾಗ್ಬಿಡ್ತದೆ. ಅವಾಗ ಇದು ಆತ್ಮಗೌರವ ಇರಬೇಕಾಗ್ತದೆ. ಯಾಕಂದ್ರೆ ನನಗಿಂತ ಅರ್ಹ ಇದ್ದಾಗ ಅವ್ರಿಗೆ ಕೊಡಿ, ನಾನು ಈ ಸಂದರ್ಭದಲ್ಲಿ ಇದನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನುವಂತ ಆತ್ಮಗೌರವದ ಪ್ರಶಸ್ತಿ ಸ್ವೀಕಾರ ಮಾಡೋರಿದ್ದಾಗ ಮಾತ್ರ ಅವಳೆ ಕಡಿಮೆ ಮಾಡೋದಕ್ಕೆ ಸಾಧ್ಯ. ಒಂದು ಸಣ್ಣ ನಾನು ಗಮನಿಸಿದ ಹಾಗೆ ಎಲ್ಲೇ ನಿಯಮಾವಳಿ ಒಳಗಡೆ ಒಂದು ಸಣ್ಣ ನ್ಯೂನ್ಯತೆಯನ್ನು ನಾನು ಗಮನಿಸಿದ್ದೀನಿ. ಏನು ಅಂದ್ರೆ ತಾವು ಹೇಳಿದಾಗ 25 ಜನಕ್ಕೆ ನೀವು ಕಳಿಸ್ತೀರಿ, 25 ಜನಕ್ಕೆ ಬರ್ತದೆ ಆಯ್ಕೆಯಾಗಿ ಅವ್ರು ಕಳಿಸ್ತಾರೆ. ಕಳಿಸಿದ ಮೇಲೆ ಮುಂದಿನ ಪ್ರೊಸೀಜರ್ ಒಳಗಡೆ ಒಂದು ಸಣ್ಣ ನ್ಯೂನ್ಯತೆ ಏನು ಅಂತಂದ್ರೆ 25 ಜನರು ಪಟ್ಟಿ ಮಾಡ್ತಾರೆ. ಎಷ್ಟು ಜನ ಈ 25 ಜನರೊಳಗಡೆ ಎಷ್ಟು ಜನ ವಿದ್ವಾಂಸರನ್ನ ಹೆಚ್ಚು ಜನ ಆಯ್ಕೆಗೆ ಗುರುತಿಸಬಹುದು ಅಂತ ಹೇಳಿ ಪಟ್ಟಿ ಮಾಡ್ತಾರಲ್ಲ, ಅವಾಗ 25 ಜನ ಒಬ್ಬೊಬ್ಬರು ಸೂಚಿಸಿದ್ರೆ ಯಾರಾದ್ರೂ 2 ಹೆಸರು ಸೂಚಿಸಿದ್ರೆ ಅವ್ರಿಗೆ ಅವಾರ್ಡ್ ಆಗ್ಬಿಡ್ತದೆ. ಅವಾರ್ಡ್ ಆಗ್ತದೆ, ಇದನ್ನ ಅವಾರ್ಡ್ ಆಗ್ತದೆ. ಇದನ್ನ ನಾನೇ ಉದಾಹರಣೆ ಇದ್ದೀನಿ, ಮುಂದಾಗಿ ಹೆಸರು ನಾ ಪ್ರಕಟ ಮಾಡೋದಿಲ್ಲ. ನನಗೊಂದು ನೋವು ಏನಂದ್ರೆ ಇಂಥ ಒಂದು ಆಯ್ಕೆ ಸಮಿತಿಯಲ್ಲಿ ಇಲ್ಲಿ ಸಾಹಿತ್ಯ ಇದ್ದಾರೆ, ಇಂಥ ಒಂದು ಆಯ್ಕೆ ಸಮಿತಿಯಲ್ಲಿ ನಾನು ಇದ್ದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅವರಿಗೆ. ಅಂತವ್ರಿಗೆ ಇಂಥ ಪ್ರಶಸ್ತಿ ಒಳಗಡೆ ಹೆಸರೇ ಇಲ್ಲ ಅಂತಂದ್ರೆ ನಮಗೊಂದು ಅವಮಾನ ಅಂತ ನಾನೇ ಸಭೆಯಲ್ಲಿ ಮಾತಾಡಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಆದ್ರೆ ಆ ಪಟ್ಟಿ ಒಳಗಡೆ ಇಂಥವ್ರಿಗೆ ನಾವು ಒಂದು ರಾಜ್ಯದ ಸರ್ಕಾರದ ಪ್ರಶಸ್ತಿ ಕೊಡಕ್ಕಾಗಿಲ್ಲ ಅಂತಂದ್ರೆ ನಮಗೆ ಕನ್ನಡಿಗರು ನಮ್ಮವ್ರಿಗೆ ನಾವೇ ಮಾಡಿಕೊಡುವಂತ ಅವಮಾನ. ಆ ಕಾರಣಕ್ಕಾಗಿ ಆಯ್ಕೆ ಮಾಡುವಾಗ ಕೂಡ ಎಲ್ಲೇ ಒಂದ್ ಕಡೆ 25 ಒಳಗಡೆ ಎಲ್ಲೂ 3 ಹೆಸರು ಬಂದ್ಬಿಟ್ರೆ ಅವ್ರಿಗೆ ಅವಾರ್ಡ್ ಮಾಡಿಬಿಡ್ತಾರೆ. ಅದನ್ನ ಮಾಡುವಾಗ ಕೂಡ ಬಹಳ ಜವಾಬ್ದಾರಿ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಸಲಹೆ ಏನಾದರೂ ನಿಮ್ ಕಡೆ ಇದೆಯಾ? ಕೆಲವು ಸಲ ಇಂಥ ಪ್ರಮಾದಗಳು ಆಗ್ತಿರ್ತವೆ. ಆದರೆ 1986ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಜಿ.ಬಿ. ಜೋಶಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಆಗ ಅವರು ತಮ್ಮ ಸರ್ಕಾರದಲ್ಲಿ ಕನ್ನಡ ಸಂಸ್ಕೃತಿ ಕೇಳಿ ದೇಶೀಯ ಪ್ರಶಸ್ತಿಗಳೆಲ್ಲ ನ್ಯಾಷನಲ್ ಅವಾರ್ಡ್ಸ್ ಬಂದವರಿಗೆ ನಾವು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟೇವೋ ಇಲ್ಲೋ ಅಂತ ಕೇಳಿಕೊಂಡು ಯಾರ್ಯಾರಿಗೆ ಅಂಥವ್ರಿಗೆ ಕೊಟ್ಟಿದ್ದಿಲ್ಲ ಅಂತಹ ಲಿಸ್ಟ್ ಅಷ್ಟು ತೆಗಿಸಿ ಅವಾಗ ಎಲ್ಲರಿಗೂ ಕೊಡಿಸಿದ್ರು. ಅದೇ ವರ್ಷ ಗೋಕಾಕರಿಗೆ ಸಹಿತ ಆ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅದನ್ನ ಅಂಥದ್ದು ಮಾಡ್ತಿರ್ತಾರೆ. ಈಗ ರಾಜೇಂದ್ರ ಚೆನ್ನೈ ಅವರು ಬಹಳ ಮಹತ್ವದ ಪ್ರಶ್ನೆ ಎತ್ತಿದ್ರು. ಅದ್ರ ಬಗ್ಗೆ ಗಂಭೀರವಾದ ಚರ್ಚೆ ಆಗಬೇಕು ಅಂತ ಅನಿಸ್ತದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ಕಾರದ ಒಂದು ಅಂಗಸಂಸ್ಥೆ ಮತ್ತು ಇಡೀ ಕರ್ನಾಟಕದ ಕನ್ನಡದ ಮತ್ತು ಸಂಸ್ಕೃತಿಯ ಜವಾಬ್ದಾರಿಯನ್ನು ಸರ್ಕಾರನೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊತ್ತುಕೊಂಡಾಗ ಆ ಇಲಾಖೆ ಪ್ರಭುತ್ವದಲ್ಲಿರ್ತಕ್ಕಂಥ ಸರ್ಕಾರದ ಒಂದು ಅಂಗವಾಗಿದ್ದಾಗ ಈ ಸ್ವಾಯತ್ತತೆಯ ಪ್ರಶ್ನೆ ಬರೋದೇ ಇಲ್ಲ. ಬಂದಿರೋದೀಗ ನನಗನ್ಸೋದು ಈ ಸಮಸ್ಯೆಯನ್ನು ನಾವು ಬರೀ ಸಾಹಿತ್ಯ ಮಟ್ಟದಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಮಸ್ಯೆ ಅಲ್ಲ. ಇದು ಒಂದು ಪ್ರಜಾಪ್ರಭುತ್ವದ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾದಂಥ ರೀತಿಯೊಳಗೆ ಒಂದು ಇಲಾಖೆ ಅಥವಾ ಅದರ ಯಜಮಾನಾಗಿರ್ತಕ್ಕಂಥ ಒಂದು ಸರ್ಕಾರ ನಡ್ಕೊಂಡಾಗ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು. ಈಗ ಸಂಘ ಪರಿವಾರದ ಪುಸ್ತಕಗಳನ್ನು ಕೋಟಿನ ಕಲೆ ಡಂಪ್ ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಮ ಸರ್ಕಾರ ಮಾಡ್ತಾ ಇದೆ. ನಿಮ್ಮದಲ್ಲ ನಮ್ಮದದು. ನಾವು ಆ ತಪ್ಪು ಮಾಡೇವಲ್ಲ, ಏನು ಮಾಡೋದು? ಇಂಥ ಪರಿಸ್ಥಿತಿ ಬಂದಾಗ ಬರೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಹೊಣೆಗಾರನಾಗಿ ಮಾಡಲಿಕ್ಕಾಗೋದಿಲ್ಲ. ಅದು ಸ್ವಾಯತ್ತ ಸಂಸ್ಥೆ ಅಲ್ಲ. ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸರ್ಕಾರದ ವ್ಯಾಪ್ತಿಯಿಂದ ಹೊರಗೆ ಇರುವ ಗಣ್ಯ ಸಾಹಿತಿಗಳು ಆಮೇಲೆ ಸಾಹಿತ್ಯಿಕ ಸಂಸ್ಥೆಗಳು ಸ್ವಲ್ಪ ಬೇರೆ ರೀತಿಯ ಹೋರಾಟವನ್ನು
ಮುಖ್ಯವಾಗಿ ಮಾಧ್ಯಮಗಳು ಆ ಕೆಲಸವನ್ನು ಮಾಡಬೇಕಾಗತ್ತೆ. ಉದಾಹರಣೆ ಕನ್ನಡ ಸಾಹಿತ್ಯ ಪರಿಷತ್ ಅಥವಾ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ಬೇಕಾಗ್ತದವಲ್ಲ. ಸರ್ಕಾರದಿಂದ ಅನುದಾನವನ್ನು ಪಡೆದರೂ ಸಹಿತ ತಮ್ಮದೇ ಆದಂತಹ ಸ್ವಾಯತ್ತತೆಯನ್ನು ಸಾರ್ವಭೌಮತೆಯನ್ನು ಉಳಿಸುವಂತಹ ಸಂಸ್ಥೆಗಳು, ಅಂತಹ ಸಂಸ್ಥೆಗಳನ್ನು ನಾವು ಬಲಪಡಿಸೋದ್ರ ಮೂಲಕ ಈ ರೀತಿಯ ಹೋರಾಟಕ್ಕೆ ಒಂದು ವಿಸ್ತೃತವಾದಂಥ ಭೂಮಿಕೆಯನ್ನು ಹಾಕುವ ಸರ್ಕಾರದ ಪಾಪ ನೀವು ಸರ್ಕಾರದ ಪ್ರತಿನಿಧಿಯಾಗಿ ನೀವು ಹೆಚ್ಚು ಕಡೆ ಪಾಲ್ಗೊಂಡಿದ್ದೀರಿ, ಹೌದಲ್ಲ, ಅದಾಗಬಾರ್ದು. ನಿಮ್ಮ ಮಿತಿಯೊಳಗೆ ನೀವೇನು ನೀವು ಭಾಳ ಸಮರ್ಥವಾಗಿ ಅದನ್ನು ಮಾಡಿದರೆ ನಿಮಗೆ ಅಭಿನಂದನೆಗಳು ಹೇಳಬೇಕು. ನೀವು ಆದಷ್ಟು ಬೇಗ ಸರ್ಕಾರದ ಭಾಗ ಬರಬೇಕು ಅಂತ ನಾವು ಅಂಶಗಳನ್ನ ಚರ್ಚೆ ಮಾಡೋ ಮೂಲಕ ಈ ಸಭೆ ಒಂದು ಗೊತ್ತುವಳಿಯನ್ನು ಮಂಡಿಸಬೇಕು ಕೊನೆಯಲ್ಲಿ ಅಂತ ನಾನು ಗೊತ್ತುವಳಿ ಬೇಡ ಸರ್. ನಿಮ್ಮಿಬ್ಬರಿಗೂ ಕೂಡಿ ಕೊನೆಯ ಒಂದೇ ಪ್ರಶ್ನೆ. ಇಬ್ಬರು ಈ ಪ್ರಶಸ್ತಿಗಳ ಹಾವಳಿ ಹೆಚ್ಚಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು, ಲಾಭಿಗಳೆಲ್ಲ ಗೊತ್ತು. ಪರಿಹಾರಗಳೇನಾದರೂ ಒಂದು ವಾಕ್ಯದಲ್ಲಿ ಸೂಚಿಸ್ತೀರಾ? ಒಂದು ವಾಕ್ಯದಲ್ಲಿ ಏನಾದರೂ ಪರಿಹಾರ, ಇಬ್ಬರು ಒಂದೊಂದು ಉತ್ತರ ಕೊಡಬೇಕು. ಇಲ್ಲ ನಿಮ್ಮ ಲೆವೆಲಲ್ಲಿ ನೀವು ಕೊಡಿ ಅಧಿಕಾರಿಯಾಗಿ. ಪರಿಹಾರ ಅಂತ ಏನು ಹೇಳಕ್ಕಾಗಲ್ಲ, ಆದ್ರೆ ಈ ಪ್ರಶಸ್ತಿಗಳನ್ನು ಬೇಡ ಅಂತ ಹೇಳೋದಾಗ್ಲಿ, ಇದನ್ನ ತಗೊಳ್ಬಾರ್ದು ಅಂತ ಹೇಳೋದಾಗ್ಲಿ ದಾರ್ಷ್ಟ್ಯ ನನಗಿಲ್ಲ. ಅದು ಅವರವರ ವೈಯಕ್ತಿಕ ಇಚ್ಛೆಗೆ ಸಂಬಂಧಪಟ್ಟದ್ದು. ಅವೆಲ್ಲವನ್ನು ಇಟ್ಕೊಂಡು ಕೂಡ ಅದರ ವಿರುದ್ಧವಾಗಿ ಮಾತಾಡುವಂತ ಅಗತ್ಯ ಬಿದ್ದಾಗ ಎಲ್ಲರ ಬಾಯನ್ನು ಮುಚ್ಚಿಸುವಂತ ತೆರೆಸುವಂತ ಶಕ್ತಿ ಸಾಹಿತ್ಯಕ್ಕಿದೆ. ಅದರಿಂದ ನಾವು ಹೆದರಬೇಕಾಗಿಲ್ಲ ಈ ಪ್ರಶಸ್ತಿಗಳಿಗೆ. ಅವರ ಅಭಿಪ್ರಾಯ ನಮ್ಮ ಅಭಿಪ್ರಾಯ. ಧನ್ಯವಾದಗಳು ಗೆಳೆಯರೇ. ಈ ಗೋಷ್ಠಿಯನ್ನು ಬಹಳ ಅರ್ಥಪೂರ್ಣವಾಗಿ ಮನುಗಳಿಗಾಸರು ಮತ್ತು ವಿಜಯ ಮೇಡಮ್ ಅವರು ನಡೆಸಿಕೊಟ್ರು. ಅದರ ಜೊತೆಗೆ ಹೊಸ ಲೇಖಕರು ಮತ್ತು ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ತಗೊಂಡಂಥ ಹಿರಿಯರು ಕೂಡ ಸಂವಾದದಲ್ಲಿ ಭಾಗವಹಿಸಿ ಈ ಗೋಷ್ಠಿಯನ್ನು ಜ್ಞಾನಪೀಠ ಪ್ರಶಸ್ತಿ ಇಂಥ ದೊಡ್ಡ ದೊಡ್ಡ ಲೇಖಕರು ಇದರಲ್ಲಿ ಭಾಗವಹಿಸುವ ಮೂಲಕ ಇಂಥ ಒಂದು ಹಾವಳಿಯನ್ನು ತಪ್ಪಿಸುವ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದೀವಿ. ಇದು ನಿಮ್ಮಲ್ಲಿ ಅರ್ಥಪೂರ್ಣ ಗೋಷ್ಠಿ ಆಯಿತು ಅಂತ ನಾನು ಭಾವಿಸಿಕೊಂಡು ಭಾಗವಹಿಸಿದ ಎಲ್ಲರಿಗೂ ಪ್ರತಿಷ್ಠಾನ ಇದು ಸಂಭ್ರಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.